Hello my dear students, welcome to Physics Valla. ನಾನು ನಿಮ್ಮ ಫಿಸಿಕ್ಸ್ ಫ್ಯಾಕಲ್ಟಿ ಮಲ್ಲಿಕಾರ್ಜುನ್. ಸೊ ಇವತ್ತಿನ ಕ್ಲಾಸಲ್ಲಿ ವಿ ಆರ್ ಗೋಯಿಂಗ್ ಟು ಸ್ಟಾರ್ಟ್ ಅ ನ್ಯೂ ಚಾಪ್ಟರ್, ಗ್ರಾವಿಟೇಷನ್. ಲಾಸ್ಟ್ ಕ್ಲಾಸಲ್ಲೇ ಹೇಳಿದೆ, ಗ್ರಾವಿಟೇಷನ್ ಈಸ್ ಒನ್ ಆಫ್ ದ ಫ್ಯಾನ್ಸಿಯೆಸ್ಟ್ ಚಾಪ್ಟರ್ಸ್ ಇನ್ ಫಿಸಿಕ್ಸ್. ಸೊ ಗ್ರಾವಿಟೇಷನ್ ಅರ್ಥ ಆಯಿತು ಅಂದರೆ ನಾನು ಫಿಸಿಕ್ಸ್ ಕಲ್ತಿದ್ದೀನಪ್ಪ ಅನ್ನೋ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ. ಸೊ ಇಲ್ಲಿ ಗ್ರಾವಿಟೇಷನ್ ಥಿಯರಿ ಅಲಾಂಗ್ ವಿತ್ ದಟ್ ಪ್ರಾಬ್ಲಮ್ ಸಾಲ್ವಿಂಗ್ ಅಪ್ರೋಚನ್ನು ಕೂಡ ನಾನು ನಿಮಗೆ ಕ್ಲಾರಿಟಿಯಿಂದ ತುಂಬ ನಿಧಾನವಾಗಿ ಹೇಳ್ಕೊಡ್ತೀನಿ. ಸೊ ವಿತ್ ಸಮ್ ಪ್ರಾಬ್ಲಮ್ಸ್, ಯಾಕಂದರೆ ಕಮೆಂಟ್ ಸೆಕ್ಷನಲ್ಲಿ ತುಂಬ ಸ್ಟೂಡೆಂಟ್ಸ್ ಹೇಳಿದ್ದೀರಾ ಸರ್ ದಯವಿಟ್ಟು ಪ್ರಾಬ್ಲಮ್ ಸಾಲ್ವ್ ಮಾಡಿ ಆ್ಯಂಡ್ ಆಲ್ಸೋ ತುಂಬ ನಿಧಾನವಾಗಿ ಹೇಳ್ತಾ ಹೋಗಿ ಅಂತ ಕೇಳಿದ್ದೀರಾ. ಸೊ ಆನ್ ಯುವರ್ ರಿಕ್ವೆಸ್ಟ್, ಆನ್ ಯುವರ್ ಡಿಮ್ಯಾಂಡ್, ಸೊ ಐ ವಿಲ್ ಡೂ ಆ್ಯಸ್ ಯು ನೀಡ್ ಇಟ್, ರೈಟ್? ಸೊ ಬಟ್ ಥಿಯರಿನ ತುಂಬ ಕ್ಲಿಯರಾಗಿ ಕಲಿಬೇಕು, ದೆನ್ ಪ್ರಾಬ್ಲಮ್ ಸಾಲ್ವಿಂಗ್. ನಾವು ಪ್ರಾಬ್ಲಮ್ ಸಾಲ್ವಿಂಗಿಗೆ ಅಂತಲೇ ಕೆಲವಷ್ಟು ಸೆಷನನ್ನು ಇಟ್ಟಿದ್ದೀವಿ. ಸೊ ದೀಸ್ ಕ್ಲಾಸಸ್ ಆರ್ ಮೆಂಟ್ ಟು ಬಿಲ್ಡ್ ಯುವರ್ ಥಿಯರಿ ವೆರಿ ಸ್ಟ್ರಾಂಗ್. ಓಕೆ ಗಾಯ್ಸ್, 11th and 12th ಯುವರ್ ಪ್ರಾಕ್ಟಿಕಲ್ಸ್ ಆರ್ ವೆರಿ ಲೆಸ್, ಬಟ್ ಯುವರ್ ಥಿಯರಿ ಈಸ್ ಮೋರ್. ತುಂಬ ಥಿಯರಿಟಿಕಲ್ ಇದೆ, ಯಾಕಂದರೆ ಥಿಯರಿ ಇಸ್ ದ ಬಾಸ್. ಥಿಯರಿ ಗೊತ್ತಿತ್ತು ಅಂದರೆ ಯು ಕ್ಯಾನ್ ವರ್ಕ್ ಅರೌಂಡ್. ಓಕೆ ರೈಟ್ ಗೈಸ್, ಲೆಟ್ ಅಸ್ ಸ್ಟಾರ್ಟ್ ವಿತ್ ದ ಚಾಪ್ಟರ್ ಗ್ರಾವಿಟೇಷನ್. ಈ ಚಾಪ್ಟರಲ್ಲಿ ಈ ಸೆಷನಲ್ಲಿ ಏನು ಮಾಡ್ತಾ ಇದ್ದೀನಿ ಅಂದರೆ, ಸೊ ಈ ಚಾಪ್ಟರಲ್ಲಿ ವಿ ಆರ್ ಗೋಯಿಂಗ್ ಟು ಸ್ಟಾರ್ಟ್ ವಿತ್ Kepler laws first, and then universal law of gravitation and gravitational law in vector form. At the end, variation of acceleration due to gravity. ಸೊ ಇದೆಲ್ಲದ್ರ ಬಗ್ಗೆ ನಾವು ಸ್ಟಡಿ ಮಾಡ್ತೀವಿ, ಅದರ ಜೊತೆಗೆ ಪ್ರಾಬ್ಲಮ್ನು ಕೂಡ ಸಾಲ್ವ್ ಮಾಡ್ತೀನಿ ನಿಮಗೋಸ್ಕರ. ಸೊ ಲೆಟ್ ಅಸ್ ಸ್ಟಾರ್ಟ್ ವಿತ್ Kepler laws. ಫಸ್ಟ್ ಆಫ್ ಆಲ್ Kepler laws, ಲೆಟ್ ಇಟ್ ಬಿ ಅಸೈಡ್. ಫಸ್ಟ್ ಆಫ್ ಆಲ್ ಗ್ರಾವಿಟೇಷನ್ ಅಂದರೆ ಇಟ್ಸ್ ಅಬೌಟ್ study of motion of objects in the field, in the universe, alva? So people have always wondered, it's not just me, naanalla neenalla, people every time they wondered, yaake melgade estidda object kelagadene barabeku. This is one of the most philosophical and existential questions people had. But a lot of people in 15th, 16th and 17th century, in this period, worked extensively on the field of gravitation. They came up with some results, but till now ivattigu kuda gravitation is one of the open field in science. Yakandre lot of things are not clear. ನಾವೀಗ ಸ್ಟಡಿ ಮಾಡ್ತಾ ಇರೋದು ಏನಪ್ಪ ಅಂದರೆ ಇದುವರೆಗೂ ಎಷ್ಟು ಅರ್ಥ ಆಗಿದೆಯೋ ಅಷ್ಟೇ. ಬಟ್ ಗ್ರಾವಿಟೇಷನ್ ಇಸ್ ಸ್ಟಿಲ್ ಅ ಓಪನ್ ಫೀಲ್ಡ್ ಇನ್ science. There is no complete conclusion which is accepted by the scientific community. ಬಟ್ ಈ ಕ್ಲಾಸಲ್ಲಿ ಎಷ್ಟೇನ ಅರ್ಥ ಆಗಿದೆಯೋ ಅಷ್ಟೇ ಸ್ಟಡಿ ಮಾಡ್ತಾ ಹೋಗೋಣ. ಬಟ್ ಈ ಅರ್ಥ ಆಗಬೇಕು ಅಂದರೆ ಲೆಟ್ ಅಸ್ ಲುಕ್ ಅಟ್ ದ ಹಿಸ್ಟ್ರಿ, ವಾಟ್ ಹ್ಯಾಪನ್ಡ್ ಇನ್ ಜಸ್ಟ್ 1 minute. ಐ ವಿಲ್ ಟೆಲ್ ಯು. ಸೊ ಇನ್ 15th century ಏನಾಯಿತು ಅಂದರೆ, ಟೈಕೋ ಬ್ರಾಹೆ, ಒನ್ ಆಫ್ ದ ಸೈಂಟಿಸ್ಟ್, ಸೊ ಈ ಡಿಡ್ ನಾಟ್ ಕ್ವಶನ್ ಟೂ ಮಚ್. ಏನು ಮಾಡಿದರು ಟೈಕೋ ಬ್ರಾಹೆ ಅಂದರೆ, ಎವ್ರಿ ಡೇ ಈ ಸ್ಟುಡ್ ಅಪ್, ಲುಕ್ಡ್ ಎಟ್ ದ ಸ್ಕೈ, ನೋಡಿದ್ರು ಏನು ಪ್ಯಾಟರ್ನ್ ಇದೆ ಪ್ಲಾನೆಟ್ಸ್ದು, ಸ್ಟಾರ್ಸ್ದು ಏನು ಪ್ಯಾಟರ್ನ್ ಇದೆ, ಈ ಜಸ್ಟ್ ಅಬ್ಸರ್ವ್ಡ್ ಇಟ್, ನೋಟ್ ಮಾಡಿಕೊಂಡ್ರು ಎಲ್ಲೆಲ್ಲಿ ಏನೇನಿದೆ ಅಂತ ಹೇಳ್ಬಿಟ್ಟು ನೋಟ್ ಮಾಡಿಕೊಂಡು ಈ ಡಿಡ್ ದಟ್ ಫಾರ್ ಹಿಸ್ ಎಂಟೈರ್ ಲೈಫ್ ಟೈಮ್. ಓಕೆ, ನಾಟ್ ಜಸ್ಟ್ ಫಾರ್ 1 day 1 week, ಈ ಡಿಡ್ ಇಟ್ ಫಾರ್ ಎಂಟೈರ್ ಲೈಫ್ ಟೈಮ್ ಆಫ್ ಹಿಸ್ ಸ್ಟಡೀಸ್. ಈ ಡಿಡ್ ದಟ್, ಬಟ್ ದಿಸ್ ಡೇಟಾ ವಾಸ್ ಯೂಸ್ಡ್ ಬೈ ಕೆಪ್ಲರ್. ಕೆಪ್ಲರ್ ಯೂಸ್ ದಿಸ್ ಡೇಟಾ. ಏನಾದರೂ ಕನ್ಕ್ಲೂಷನ್ ತೆಗಿಬೋದಾ ಇದರಿಂದ, ಈ ಪ್ಯಾಟರ್ನಿಂದ ಅಂತೇಳಿ ಅನಲೈಸ್ ಮಾಡಿ ಈ ಕೇಮ್ ಅಪ್ ವಿತ್ 3 laws ವಿಚ್ ಟಾಕ್ಸ್ ಅಬೌಟ್ ಮೋಷನ್ ಆಫ್ ಪ್ಲಾನೆಟ್ಸ್ ಇನ್ ದ ಸಿಸ್ಟಮ್. ಓಕೆ, ಸೊ ಆ ಲಾಸನ್ನು ನಾವು ಕೆಪ್ಲರ್ ಲಾಸ್ ಅಂತೇಳಿ ಕರಿತೀವಿ. ಸೊ ದೀಸ್ ಆರ್ ಕಾಲ್ಡ್ ಆಸ್ ಕೆಪ್ಲರ್ ಲಾಸ್ ಆಫ್ ಪ್ಲಾನೆಟರಿ ಮೋಷನ್. ಯಾಕೆ? ದೇ ಟಾಕ್ ಅಬೌಟ್ ದ ಮೋಷನ್ ಆಫ್ ಪ್ಲಾನೆಟ್. ಓಕೆ, ಪ್ಲಾನೆಟರಿ ಮೋಷನ್. ಸೊ ಈ 3 laws are obviously first law, second law, third law. Sir, what is this? First law, second law, third law. Tell us more. First law is about orbits. ಅದಕ್ಕೆ ನಾವು ಫಸ್ಟ್ ಲಾನ ಲಾ ಆಫ್ ಆರ್ಬಿಟ್ಸ್ ಅಂತೇಳಿ ಕರಿತೀವಿ. ಸೆಕೆಂಡ್ ಲಾ ಇಸ್ ಅಬೌಟ್ ಏರಿಯಾ. ಅದಕ್ಕೆ ನಾವು ಸೆಕೆಂಡ್ ಲಾನ ಲಾ ಆಫ್ ಏರಿಯಾಸ್ ಅಂತೇಳಿ ಕರಿತೀವಿ. ಥರ್ಡ್ ಲಾ ಇಸ್ ಅಬೌಟ್ ಟೈಮ್ ಪೀರಿಯಡ್. ಅದಕ್ಕೆ ಇದನ್ನು ನಾವು ಲಾ ಆಫ್ ಪೀರಿಯಡ್ಸ್ ಅಂತೇಳಿ ಕರಿತೀವಿ. ಓಕೆ ಗಾಯ್ಸ್, 3 laws are there.
ಕಾಲ್ಡ್ ಆಸ್ ಪ್ಲಾನೆಟರಿ ಮೋಷನ್ ಲಾಸ್, ರೈಟ್. ಸೊ ಈ ಎಲ್ಲ 3 ಲಾಸನ್ನು ಒನ್ ಬೈ ಒನ್ ಕಂಪ್ಲೀಟ್ ಆಗಿ ಸ್ಟಡಿ ಮಾಡ್ತಾ ಹೋಗೋಣ. ಸೊ ಲೆಟ್ ಅಸ್ ಸ್ಟಾರ್ಟ್ ವಿತ್ ಫಸ್ಟ್ ಲಾ, ವಿಚ್ ಇಸ್ ಲಾ ಆಫ್ ಆರ್ಬಿಟ್ಸ್. ಏನು ಹೇಳುತ್ತೆ ಲಾ ಆಫ್ ಆರ್ಬಿಟ್? ಲಾ ಆಫ್ ಆರ್ಬಿಟ್ ಸೇಸ್ ಈಚ್ ಪ್ಲಾನೆಟ್ ಮೂವ್ಸ್ ಅರೌಂಡ್ ದ ಸನ್ in elliptical orbit with sun at one of the focal point or foci, right? Not sun sun, sun sun, okay? sun sun. So sun sun. So each planet revolves around the sun with sun at one of the focal point. ಹಾಗಾದ್ರೆ ellipse ಅಂದ್ರೆ ಏನು? Ellipse is this geometrical shape. ಈ ellipse ಗೆ ಎಷ್ಟು ಫೋಕಲ್ ಪಾಯಿಂಟ್ ಇರುತ್ತೆ? 2. ಎಲ್ಲಿರುತ್ತೆ? somewhere here and somewhere here with sun at one of the focal point andre. So let us take sun at one of the focal point. So yellow ಒಂದು focal point ಅಲ್ಲಿ ಎರಡರಲ್ಲಿ ಒಂದು focal point ಅನ್ನು choose ಮಾಡಿಕೊಂಡು, so I am calling this as sun, ಇದನ್ನ sun ಅಂತ ಹೇಳಿ ಕರಿತಾ ಇದ್ದೀನಿ. So with sun at one of the focal point, each planet, ಪ್ರತಿಯೊಂದು planet revolves around the sun in this elliptical ಆರ್ಬಿಟ್. ಕ್ಲಿಯರ್ ಗೈಸ್? ಸೊ ಈ ಒಂದು ಎಲಿಪ್ಟಿಕಲ್ ಆರ್ಬಿಟ್ ಅಲ್ಲಿ ರಿವಾಲ್ವ್ ಆಗುತ್ತೆ, ರೈಟ್. ಸೊ ಹಾಗಾದ್ರೆ ಸಮಟೈಮ್ಸ್ ಪ್ಲಾನೆಟ್ ಇಸ್ ಕ್ಲೋಸ್ ಟು ಸನ್, ಸಮಟೈಮ್ಸ್ ಪ್ಲಾನೆಟ್ ಇಸ್ ಅವೇ ಫ್ರಮ್ ಸನ್. ಎಸ್, ದಟ್ ಈಸ್ ಹೌ ಅವರ್ ಸೀಸನ್ಸ್, ರೈಟ್? ಸೀಸನ್ಸ್ ಆರ್ ಡಿಟರ್ಮೈನ್ಡ್ ಬೇಸ್ಡ್ ಆನ್ ದ ಪೊಸಿಷನ್ ಆಫ್ ಪ್ಲಾನೆಟ್ ಇನ್ ದಿಸ್ ಆರ್ಬಿಟ್ ಅರೌಂಡ್ ದ ಸನ್. ಆರ್ ಸೀಸನ್ಸ್ ಹ್ಯಾವ್ ಬೀನ್ ಡಿಟರ್ಮೈನ್ಡ್. ಓಕೆ, ಸೊ ಹತ್ರ ಇದ್ದಾಗ, ಸೂರ್ಯನ್ಗೆ ಹತ್ರ ಇದ್ದಾಗ ನಾವು ಆ ಪಾಯಿಂಟನ್ನು ಪೆರಿಲಿಯನ್ ಅಂತೇಳಿ ಕರಿತೀವಿ. ಸೂರ್ಯನಿಂದ ದೂರ ಫಾರ್ದೆಸ್ಟ್ ಪಾಯಿಂಟಲ್ಲಿ ಇದ್ದಾಗ ನಾವು ಅದನ್ನು ಅಪಿಲಿಯನ್ ಪಾಯಿಂಟ್ ಅಂತೇಳಿ ಕರಿತೀವಿ. ಫಾರ್ದೆಸ್ಟ್ ಇಸ್ ಅಪಿಲಿಯನ್, ಕ್ಲೋಸೆಸ್ಟ್ ಇಸ್ ಪೆರಿಲಿಯನ್, ರೈಟ್. ಸೊ ಹಾಗಾದರೆ ಈ ಎಲಿಪ್ಸಿನ ಪ್ರಾಪರ್ಟೀಸನ್ನು ನೋಡ್ತಾ ಹೋಗೋದಾದರೆ, ಸಿ ಗೈಸ್, ವೈ ವಿ ಜಸ್ಟ್ ಡೋಂಟ್ ವಾಂಟ್ ಥಿಯರಿ, ವಿ ವಾಂಟ್ ನಂಬರ್ಸ್ ಆಲ್ಸೋ ಅಲಾಂಗ್ ವಿತ್ ದಟ್ ಅಲ್ವಾ. ಸೊ ಇಲ್ಲಿಂದ ಈ ಸೈಡಿಂದ ಪಾಯಿಂಟ್ ಪಿ ಇಂದ ಎಗೆ ನಾನು ಡ್ರಾ ಮಾಡಿದರೆ ಒಂದು ಲೈನನ್ನು, ಸೊ ಇಲ್ಲಿಂದ ಇಲ್ಲಿಗೆ ಇರೋ ಡಿಸ್ಟೆನ್ಸನ್ನು ನಾವೇನಂತ ಕರಿತೀವಿ ಅಂದರೆ, ವಿ ಕಾಲ್ ದಿಸ್ ಆಸ್ ಮೇಜರ್ ಆಕ್ಸಿಸ್. ಓಕೆ, ದಿಸ್ ಇಸ್ ಮೇಜರ್ ಆಕ್ಸಿಸ್. ಸೊ ದಿಸ್ ಇಸ್ ಮೇಜರ್ ಆಕ್ಸಿಸ್, ಯಾಕಂದರೆ ದಟ್ ಈಸ್ ದ ಫಾರ್ದೆಸ್ಟ್ ಡಿಸ್ಟೆನ್ಸ್ ಬಿಟ್ವೀನ್ 2 ಪಾಯಿಂಟ್ಸ್. ಅದೇ ರೀತಿ ಸೆಂಟರಿಂದ ನಾನು ಪಾಸ್ ಆಗ್ತಾ, ಸೊ ಇಲ್ಲಿಂದ ಇಲ್ಲಿಗೆ ಒಂದು ಲೈನನ್ನು ಡ್ರಾ ಮಾಡಿದರೆ, ಈ ಲೆಂತನ್ನು ನಾವು ಏನಂತ ಕರಿತೀವಿ? ಈ ಲೆಂತನ್ನು ವಿ ಕಾಲ್ ದಿಸ್ ಲೆಂತ್ ಆಸ್ ಮೈನರ್ ಆಕ್ಸಿಸ್. ಓಕೆ, ದಿಸ್ ಇಸ್ ಮೈನರ್ ಆಕ್ಸಿಸ್. ಮೇಜರ್ ಆಕ್ಸಿಸ್, ಮೈನರ್ ಆಕ್ಸಿಸ್, ಮೈನರ್ ಆಕ್ಸಿಸ್. ಓಕೆ ಗೈಸ್, ಕ್ಲಿಯರ್? ಲಾ ಆಫ್ ಆರ್ಬಿಟ್ಸ್, ವಿಚ್ ಇಸ್ ಆಲ್ಸೋ stated as each planet revolves around sun in elliptical orbit. Clear? Yes, clear. So let us move forward to the second law, which is law of areas. Illi law of areas alli, see illi the line joining the sun and the planet. Okay, so hagadre sun and the planet yav tara ide? This is the system. Illi ಒಂದು focal point alli sun ide, right? Sun is somewhere here in one of the focal point. So ಇದರ ಫೋಕಲ್ ಪಾಯಿಂಟ್ ಸುತ್ತ ಎಲಿಪ್ಟಿಕಲ್ ಆರ್ಬಿಟಲ್ಲಿ ಯಾರು ಸುತ್ತುತ್ತಾ ಇದ್ದಾರೆ? ಪ್ಲಾನೆಟ್ ಸುತ್ತುತ್ತಾ ಇದೆ. ಓಕೆ, ಪ್ಲಾನೆಟ್ ಸುತ್ತುತ್ತಾ ಇದೆ. ಸೊ ಈ ಸುತ್ತುತ್ತಾ ಇರೋ ಪ್ಲಾನೆಟ್, ರೈಟ್, ಇಲ್ಲಿಂದ ಇಲ್ಲಿಗೆ ಮೂವ್ ಆಗುತ್ತೆ ಅಲ್ವಾ, ರೈಟ್? ಸೊ ದಿಸ್ ಪ್ಲಾನೆಟ್ ವಿಲ್ ಮೂವ್. ಸೊ ಲೆಟ್ಸ್ ಸೇ ಇನ್ ಟೈಮ್, ಸರ್ಟೈನ್ ಟೈಮ್ ಟಿ, ಈ ಪ್ಲಾನೆಟ್ ಇಲ್ಲಿಗೆ ಮೂವ್ ಆಯ್ತಪ್ಪ. ಸೊ ಇಲ್ಲಿಗೆ ಮೂವ್ ಆಯಿತು ಅಂದರೆ, ಇಫ್ ದಿಸ್ ಪ್ಲಾನೆಟ್ ಮೂವ್ಡ್ ಫ್ರಮ್ ಇಯರ್ ಟು ಇಯರ್ in time, let's say delta t, ಈ ಡೆಲ್ಟಾ ಟಿ ಅಲ್ಲಿ ಪ್ಲಾನೆಟ್ ಇಲ್ಲಿಂದ ಇಲ್ಲಿಗೆ ಮೂವ್ ಆಯಿತು ಅಂದರೆ, ಸೊ ಈಗ ಮತ್ತೊಂದು ಲೈನನ್ನು ನಾನು ಡ್ರಾ ಮಾಡ್ತೀನಿ. ಲೈನ್ ಕನೆಕ್ಟಿಂಗ್ ಸನ್ ಟು ಪ್ಲಾನೆಟ್. ದಿಸ್ ಇಸ್ ಸನ್, ದಿಸ್ ಇಸ್ ಸನ್ ಆ್ಯಂಡ್ ದಿಸ್ ಇಸ್ ಪ್ಲಾನೆಟ್. ಪ್ಲಾನೆಟ್ ಇನ್ ಮೋಷನ್. ಓಕೆ, ಲೈನ್ ಜಾಯ್ನಿಂಗ್ ಸನ್ ಟು ದ ಪ್ಲಾನೆಟ್ ಏನು ಮಾಡ್ತಾ ಇದೆ? ಸ್ವೀಪ್ಸ್ ಈಕ್ವಲ್ ಏರಿಯಾಸ್. ಓಕೆ, ಸೊ ಒಂದಿಷ್ಟು ಏರಿಯಾಸ್ನ ಇಲ್ಲಿ ಸ್ವೀಪ್ ಮಾಡ್ತು ಈ ಟೈಮಲ್ಲಿ. ಅದೇ ರೀತಿ ಮತ್ಯಾವುದೋ ಒಂದು ಟೈಮ್ ಇಂಟರ್ವಲ್ಲಲ್ಲಿ ನೋಡಿದಾಗ, ಬಟ್ ಸೇಮ್ ಟೈಮ್ ಇಂಟರ್ವಲ್ಲಲ್ಲಿ ನೋಡಿದಾಗ, ಲೆಟ್ಸ್ ಸೇ ದ ಪ್ಲಾನೆಟ್ ಈಸ್ ಇಯರ್, ಸೊ ಲೆಟ್ಸ್ ಸೇ ದ ಪ್ಲಾನೆಟ್ ಈಸ್ ಇಯರ್. ಇನ್ ದಟ್ ಕೇಸ್ ಇಲ್ಲಿಂದ ಮೂವ್ ಆಗ್ತಾ ಇರುವಾಗ, ಸೊ
ಸೊ ಈ ಡೈರೆಕ್ಷನಲ್ಲಿ ಮೂವ್ ಆಗುತ್ತೆ ಅಲ್ವಾ ಪ್ಲಾನೆಟ್. ಸೊ ಈ ಕೇಸಲ್ಲಿ ಇದೇ ಟೈಮ್ ಡೆಲ್ಟಾ ಟಿ ಟೈಮಲ್ಲೇ ಸೊ ಪ್ಲಾನೆಟ್ ಈ ಡೆಲ್ಟಾ ಟಿ ಟೈಮಲ್ಲಿ ಪ್ಲಾನೆಟ್ ಸ್ವೀಪ್ಸ್ ಈಕ್ವಲ್ ಏರಿಯಾ. ಇಲ್ಲಿ ಎಷ್ಟು ಏರಿಯಾ ಇದೆ, ದಿಸ್ ಏರಿಯಾ, ದಿಸ್ ಇಸ್ A1, ರೈಟ್. ಸೊ ಶುಡ್ ಬಿ ಈಕ್ವಲ್ ಟು ದಿಸ್ ಏರಿಯಾ A2. ಓಕೆ, ದಟ್ ಈಸ್ ದ meaning of your second law. This is A2. Okay guys, A2. So this is A2. ಇಲ್ಲಿ ಅರ್ಥ ಏನು, ಏರಿಯಾ 1 equal to area 2 if T1 equal to T2. This time interval T1, okay, and this time interval T2. If both of them are same ಇತ್ತು ಅಂದರೆ their area swept is equal ಅಂತೇಳಿ. ಸೊ ಕ್ಲಿಯರ್. ಸೊ ಇಲ್ಲಿ ಅಬ್ಸರ್ವ್ ಮಾಡಬೇಕು ಗೈಸ್. ಸೊ ಇಲ್ಲಿ ಡೆಲ್ಟಾ ಎ ಓಕೆ, ಡೆಲ್ಟಾ ಎ. ಸೊ ಒಂದು ಸ್ಮಾಲ್ ಏರಿಯಾ ಸ್ವೆಪ್ಟ್, ಅದನ್ನು ನಾನು ಯಾವ ಥರ ಬರಿಬೋದು, ಸ್ಮಾಲ್ ಏರಿಯಾ ಸ್ವೆಪ್ಟ್ ಇನ್ ಡೆಲ್ಟಾ ಟಿ ಟೈಮನ್ನು ಯಾವ ಥರ ಬರಿಬೋದು, ಸಿ ಅಬ್ಸರ್ವ್, ಹಾಫ್ ಇಂಟು ಸಿ ಐ ರೈಟ್ ದಿಸ್ ಇನ್ next slide only for you. I'll write this in next slide only. So ಇಲ್ಲಿ ಒಂದು ಎಲಿಪ್ಟಿಕಲ್ ಆರ್ಬಿಟಲ್ಲಿ, ರೈಟ್, ಎಲಿಪ್ಟಿಕಲ್ ಆರ್ಬಿಟಲ್ಲಿ ಸನ್ ಇಲ್ಲಿದೆ, ರೈಟ್, ಸನ್ ಇಲ್ಲಿದೆ, ಪ್ಲಾನೆಟ್ ಇಲ್ಲಿದೆ, ರೈಟ್. ಸೊ ಇದರ ನಡುವೆ ಇರೋ ಡಿಸ್ಟೆನ್ಸ್ ಇಸ್ ದಿಸ್. ಸೊ ಇದನ್ನು ಲೆಟ್ಸ್ ಎ ಆರ್. ಸೊ ಇನ್ ವೆರಿ ಸ್ಮಾಲ್ ಟೈಮ್ ಡೆಲ್ಟಾ ಟಿ, ರೈಟ್, ಡೆಲ್ಟಾ ಟಿ, ಇನ್ ಡೆಲ್ಟಾ ಟಿ, ಸೊ area swept is delta A. Okay, so in delta t time alli ishtu area has been swept by the planet. Okay, so this angle anna nanu ee angle anna theta anteli karita idini. Okay, so ee angle anna theta anteli karita idini. Okay, this area is what, this area is delta A. ಹಾಗಾದರೆ ಡೆಲ್ಟಾ ಎನ ನಾವು ಯಾವ ಥರ ಬರಿಬೋದು, ಡೆಲ್ಟಾ ಎ is nothing but the area of this triangle. Okay, area of triangle. Okay, clear guys, area of triangle. ಹಾಗಾದರೆ ಈ ಏರಿಯಾನ ಯಾವ ಥರ ಬರಿಬೋದು, ಹಾಫ್ ಇಂಟು this. See, this delta t very small ಇರೋದ್ರಿಂದ these two lines are very close to each other. Okay, this is R and this one is okay, this is R at time t, okay, and this is R at t plus delta t. Okay, t plus delta t. ಆ ಎರಡು ತುಂಬ ಹತ್ರ ಇರೋದ್ರಿಂದ ಸಿನ್ಸ್ ಡೆಲ್ಟಾ ಟಿ ಈಸ್ ವೆರಿ ಸ್ಮಾಲ್, ಅದನ್ನು ನಾನು ಜಸ್ಟ್ ಆರ್ ಅಂತೇಳಿ ಬರಿತಾ ಇದ್ದೀನಿ, ಇಂಟು ಆರ್. ಅಂಡ್ ಈ ಆರ್ಕ್ ಲೆಂತನ್ನು ಏನಂತ ಬರಿಬೋದು, ದಿಸ್ ಆರ್ಕ್ ಲೆಂತ್ ಈಸ್, ಹೌ ಡು ವಿ ಡಿಫೈನ್ ಆರ್ಕ್ ಲೆಂತ್, r into delta theta. Okay, delta theta, r into delta theta or theta only, I am calling it as theta here. Okay, delta theta, or let us call it as delta theta only for small angle. Okay, this is delta theta, this theta is delta theta. Just give me a second. So this is delta theta. Okay guys, this is delta theta. Illi delta A is equal to that. Now I am dividing both the sides by t. Delta A by delta t is equal to half into r square into delta theta by delta t. See, delta theta by delta t, kinematics of rotational motion alli theta by t is what, angular velocity. Okay, adanna nanu illi baribodu, delta A by delta t is equal to half r square omega, half r square omega. ಬಟ್ ಇಲ್ಲಿ ಅಬ್ಸರ್ವ್ ಮಾಡಿ, ಇಲ್ಲಿ ಏನಂತ ಬರಿಬೋದು, ವಿ ಆಲ್ಸೋ ನೋ, ಸಿ ವಿ ನೋ ದಟ್ ರಿಲೇಷನ್ಶಿಪ್ ಬಿಟ್ವೀನ್ angular momentum, moment of inertia and angular velocity. This relationship we know, right? ಹಾಗಾದರೆ ಮಾಸ್ ಆಫ್ ದ ಪ್ಲಾನೆಟ್ ಎಮ್ ಇತ್ತು ಅಂದರೆ, ಡಿಸ್ಟೆನ್ಸ್ ಆರ್ ಇತ್ತು ಅಂದರೆ, ಅದರ ಮೂಮೆಂಟ್ ಆಫ್ ಇನರ್ಷಿಯಾ ಅಬೌಟ್ ದಿಸ್ ಪಾಯಿಂಟ್ ಏನಂತ ಬರಿಬೋದು,
m r square. M is the mass of the planet, r is the distance from sun to planet, okay, times omega. ಇದನ್ನು ನಾವು ಆಂಗ್ಯುಲರ್ ಮೊಮೆಂಟಮ್ ಅಬೌಟ್ ದಿಸ್ ಆಕ್ಸಿಸ್. ಓಕೆ, ಈ ಒಂದು ಪಾಯಿಂಟ್ ಇಂದ ಇರೋ ಆಂಗ್ಯುಲರ್ ಮೊಮೆಂಟಮ್ ಅಬೌಟ್ ದಿಸ್ ಆಕ್ಸಿಸ್ ನಾವು ಬರಿಬೋದು. ಓಕೆ, ಕ್ಲಿಯರ್ ಗೈಸ್? ಆ ಟೈಮಲ್ಲಿ ಓಕೆ ಆಂಗ್ಯುಲರ್ ಮೊಮೆಂಟಮ್ ಅಟ್ ದಟ್ ಟೈಮ್. ಹಾಗಾದರೆ ಅಲ್ಲಿಂದ ಒಮೆಗಾನ ಏನಂತ ಬರಿಬೋದು? ಎಲ್ ಡಿವೈಡೆಡ್ ಬೈ ಎಮ್ ಆರ್ ಸ್ಕ್ವೇರ್. ಸೊ ಅದನ್ನು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತಾ ಇದ್ದೀನಿ. ಓಕೆ, ಐ ಆಮ್ ಸಬ್ಸ್ಟಿಟ್ಯೂಟಿಂಗ್ ದಟ್ ಇಯರ್. ಸೊ ದೇರ್ ಫೋರ್ delta A by delta T is half r square omega ಜಾಗದಲ್ಲಿ L by mr square ಸಬ್ಸ್ಟಿಟ್ಯೂಟ್ ಮಾಡ್ತಾ ಇದ್ದೀನಿ. L by mr square. ಇಲ್ಲಿ r square ಕ್ಯಾನ್ಸಲ್. delta A by delta T is what? delta A by delta T is L by 2m. ಇಲ್ಲಿ guys observe this. ಇಲ್ಲಿ ಮಾಸ್ ಆಫ್ ದ ಪ್ಲಾನೆಟ್ ಇಸ್ ಕಾನ್ಸ್ಟೆಂಟ್ ಅಂಡ್ ಹಾಗಾದರೆ ಆಂಗ್ಯುಲರ್ ಮೊಮೆಂಟಮ್ ಕಾನ್ಸ್ಟೆಂಟಾ? ಆಂಗ್ಯುಲರ್ ಮೊಮೆಂಟಮ್ ಈಸ್ ಆಲ್ಸೋ ಕಾನ್ಸ್ಟೆಂಟ್. ಯಾಕಂದರೆ ಇಯರ್ ದ ಓನ್ಲಿ ಸೆಂಟ್ರಲ್ ಫೋರ್ಸ್ ಇಸ್ ಯಾವುದು? ದ ಓನ್ಲಿ ಫೋರ್ಸ್ ಇಸ್ ಗ್ರಾವಿಟಿ, ರೈಟ್? ಗ್ರಾವಿಟಿ, ರೈಟ್? ಯಾವುದು? ದ ಓನ್ಲಿ ಫೋರ್ಸ್ ಇಸ್ force of attraction. Only force is force of attraction which is central. Okay, ಅದು ಒಂದು ಸೆಂಟ್ರಲ್ ಫೋರ್ಸ್ ಆಗಿರೋದ್ರಿಂದ ಟಾರ್ಕ್ ಆಫ್ ಅ ಸೆಂಟ್ರಲ್ ಫೋರ್ಸ್, ಟೌ ಆಫ್ ಅ ಸೆಂಟ್ರಲ್ ಫೋರ್ಸ್ 0 ಇರುತ್ತೆ. ಟೌ ಆಫ್ ಅ ಸೆಂಟ್ರಲ್ ಫೋರ್ಸ್ ಇಸ್ 0. ಇಫ್ ಟೌ ಇಸ್ ಈಕ್ವಲ್ ಟು 0 ಅಂದರೆ if tau is equal to 0, which means L is constant. Okay, recall ಮಾಡಿ rotational dynamics ಇಂದ ನಾವು ಸ್ಟಡಿ ಮಾಡಿದ್ದನ್ನು. if tau 0 ಇತ್ತು ಅಂದರೆ L constant. so this dA by dt is what? Constant. this is the proof of your second law. area swept in time, equal intervals of time is constant. Clear guys? We have proved it. Angular momentum constant ಯಾಕೆ? Torque is 0. Clear guys? Right. ಹಾಗಾದರೆ let us look at the third law, which is law of periods. Okay, so the square of the time for a planet to complete one revolution ಅಂದರೆ ಇಲ್ಲಿಂದ ಸ್ಟಾರ್ಟ್ ಮಾಡಿ move in elliptical orbit, right? come back to the same point. Okay, ಒಂದು ರೆವಲ್ಯೂಷನ್ಗೆ ಎಷ್ಟು ಟೈಮ್ ತಗೊಳ್ಳುತ್ತೋ ದಟ್ ಸ್ಕ್ವೇರ್ is directly proportional to the cube of the semi-major axis. So semi-major axis ಅಂದರೆ ಇಲ್ಲಿ ಏನು? See guys, ಅದಕ್ಕೋಸ್ಕರ ನಾನು ಇಲ್ಲಿ ಹೇಳಿದ್ದು. ಸೊ ದಿಸ್ ಇಸ್ ಮೇಜರ್ ಆಕ್ಸಿಸ್, ರೈಟ್? ಈ ಮೇಜರ್ ಆಕ್ಸಿಸಿನ ಲೆಂತನ್ನು ನಾನು 2a ಅಂತ ಹೇಳಿ ಕರೆದ್ರೆ, ಮೈನರ್ ಆಕ್ಸಿಸ್ ಲೆಂತಿನ 2b ಅಂತ ಕರೆದ್ರೆ, ಸೊ ಇಲ್ಲಿ ಸೆಮಿ ಮೇಜರ್ ಆಕ್ಸಿಸ್ ಎಷ್ಟಪ್ಪ? ಸೆಮಿ ಮೇಜರ್ ಆಕ್ಸಿಸ್ ಎ. ಸೆಮಿ ಮೈನರ್ ಆಕ್ಸಿಸ್, ಸೆಮಿ ಅಂದರೆ ಇರೋದ್ರಲ್ಲಿ ಅರ್ಧ. ಸೆಮಿ ಮೈನರ್ ಆಕ್ಸಿಸಿನ ಲೆಂತ್ ಏನು? ಬಿ. ಸೊ ಇಲ್ಲಿ ಥರ್ಡ್ ಲಾ ಏನು ಹೇಳ್ತಾ ಇದೆ ಅಂದರೆ ಸ್ಕ್ವಯರ್ ಆಫ್ ದ ಟೈಮ್ ಪೀರಿಯಡ್, ಒಂದು ಸುತ್ತಕ್ಕೆ ಎಷ್ಟು ಟೈಮ್ ಆಯಿತು, ದಟ್ ಈಸ್ ಪ್ರಪೋರ್ಷನಲ್ ಟು ಕ್ಯೂಬ್ ಆಫ್ ದ ಸೆಮಿ ಮೇಜರ್ ಆಕ್ಸಿಸ್. ಟಿ ಸ್ಕ್ವೇರ್ ಈಸ್ ಪ್ರಪೋರ್ಷನಲ್ ಟು ಎ ಕ್ಯೂಬ್. ಸೊ ಈ ಟಿ ಸ್ಕ್ವೇರನ್ನು ನಾನು ಬರೆದು ಈ ಪ್ರಪೋರ್ಷನಾಲಿಟಿ ಕಾನ್ಸ್ಟೆಂಟನ್ನು ರಿಮೂವ್ ಮಾಡೋದಕ್ಕೆ ಒಂದು ಕಾನ್ಸ್ಟೆಂಟನ್ನು ಇಂಟ್ರೊಡ್ಯೂಸ್ ಮಾಡಿದ್ರೆ, ಲೆಟ್ ಅಸ್ ಸೇ ಕಾನ್ಸ್ಟೆಂಟ್ ಸಿ ಬೈ ಎ ಕ್ಯೂಬ್. ಸೊ ಹಾಗಾದರೆ ಟಿ ಸ್ಕ್ವೇರ್ ಬೈ ಎ ಕ್ಯೂಬ್ ಇಸ್ ವಾಟ್? ಟಿ ಸ್ಕ್ವೇರ್ ಬೈ ಎ ಕ್ಯೂಬ್ ಇಸ್ ಕಾನ್ಸ್ಟೆಂಟ್. ಓಕೆ ಗೈಸ್? ಯಾ. ಸೊ ಥರ್ಡ್ ಲಾ ಏನು? ಥರ್ಡ್ ಲಾ is the law of periods. T square is proportional to a cube. ಸೆಮಿ ಮೇಜರ್ ಆಕ್ಸಿಸ್ನ ಕ್ಯೂಬಿಗೆ ಟಿ ಸ್ಕ್ವೇರ್ ಇಸ್ ಪ್ರಪೋರ್ಷನಲ್. ಹಾಗಾದರೆ ಇದರ ಮೇಲೆ ಒಂದು ಸಿಂಪಲ್ ಪ್ರಾಬ್ಲಮ್ನ ಸಾಲ್ವ್ ಮಾಡೋಣ. ಫೈಂಡ್ ದ ನಂಬರ್ ಆಫ್ ಡೇಸ್ ಇನ್ ಅ ಇಯರ್ ಇಫ್ ದ ಡಿಸ್ಟೆನ್ಸ್ ಬಿಟ್ವೀನ್ ಅರ್ತ್ ಅಂಡ್ ದ ಸನ್ ವರ್ half of its present value,
ರೈಟ್. ಸೊ ಸನ್ ಮತ್ತು ಅರ್ತಿನ ನಡುವೆ ಇರೋ ಡಿಸ್ಟೆನ್ಸು ಆಫ್ ಆಯಿತು ಅಂದರೆ ಎಷ್ಟು ದಿನ ಇರುತ್ತೆ ಸುತ್ತಕ್ಕೆ, ಸೂರ್ಯನ ಸುತ್ತಕ್ಕೆ ಅರ್ತಿಗೆ ಅನ್ನೋದನ್ನು ಕಂಡುಹಿಡಬೇಕು. ಆದರೆ ಅದಕ್ಕಿಂತ ಮುಂಚೆ ಒಂದು ಮನಸ್ಸಿಗೆ ಬರಬೇಕು, ಇಫ್ ಡಿಸ್ಟೆನ್ಸ್ ಇಸ್ ರೆಡ್ಯೂಸ್ ಟೆಂಪ್ರೇಚರ್ ವಿಲ್ ಬಿ ಟೂ ಮಚ್ ಹೈ, ಆಲ್ ಆಫ್ ಅಸ್ ವಿಲ್ ಬಿ ಡೆಡ್, ರೈಟ್. ಸೊ ವಿ ಆರ್ ಜಸ್ಟ್ ಡೂಯಿಂಗ್ ಇಟ್ ಫಾರ್ ದ ಕೇಸ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಥಿಯರಿ, ರೈಟ್, ದಟ್ಸ್ ಆಲ್. ಅಥವಾ ಡಿಸ್ಟೆನ್ಸ್ ತುಂಬ ಜಾಸ್ತಿ ಆಯಿತು ಅಂದರೆ ಇನ್ ದಟ್ ಕೇಸ್ ಟೆಂಪ್ರೇಚರ್ ಕಡಿಮೆ ಆಗುತ್ತೆ, ರೈಟ್, ಬಟ್ ಟೈಮ್ ಪೀರಿಯಡ್ ಜಾಸ್ತಿ ಆಗುತ್ತೆ, ಕರೆಕ್ಟ್. ಸೊ ಇಲ್ಲಿ ಈ ಪ್ರಾಬ್ಲಮ್ನ ಸಾಲ್ವ್ ಮಾಡೋಣ. ಬಟ್ ನಾವು ಅಸ್ಯೂಮ್, ಸೊ ದಿಸ್ ಅಸಂಪ್ಷನ್ ಹ್ಯಾಸ್ ಟು ಬಿ ಗಿವನ್, ಅಸ್ಯೂಮ್ ಸರ್ಕ್ಯುಲರ್ ಆರ್ಬಿಟ್, ಅಸ್ಯೂಮ್ ಸರ್ಕ್ಯುಲರ್ ಆರ್ಬಿಟ್. ಫಾರ್ ಸಿಂಪ್ಲಿಸಿಟಿ ಎಲಿಪ್ಟಿಕಲ್ ಆರ್ಬಿಟನ್ನ ಬಿಟ್ಟು ನಾವು ಒಂದು ಸರ್ಕ್ಯುಲರ್ ಆರ್ಬಿಟನ್ನು ಅಸ್ಯೂಮ್ ಮಾಡ್ಕೊ ಅಂತೇಳಿ ಪ್ರಾಬ್ಲಮಲ್ಲೇ ಕೊಟ್ಟಿರೋದು, ಓಕೆ. ಅದರ್ವೈಸ್ ವಿ ಕಾಂಟ್ ಸಾಲ್ವ್ ದಿಸ್ ಪ್ರಾಬ್ಲಮ್. ಸಿ, ಸೊ ಇಲ್ಲಿ ಏನಿದೆ, ಫಸ್ಟು ಒಂದು ಸರ್ಕ್ಯುಲರ್ ಆರ್ಬಿಟಲ್ಲಿ ಸನ್ ಇತ್ತು, ಇಲ್ಲಿ ಸನ್ ಇತ್ತು, ಸನ್ ಸುತ್ತ ಪ್ಲಾನೆಟ್ ಸುತ್ತಾ ಇತ್ತು, ದಿಸ್ ಇಸ್ ಪ್ಲಾನೆಟ್ ಆ್ಯಂಡ್ ದಿಸ್ ಇಸ್ ಸನ್. ಅವೆರಡರ ನಡುವೆ ಸರ್ಟೆನ್ ಡಿಸ್ಟೆನ್ಸ್ ಇತ್ತು ಆರ್, ಆ ಎರಡರ ನಡುವೆ ಸರ್ಟೆನ್ ಡಿಸ್ಟೆನ್ಸ್ ಇತ್ತು ಆರ್. ಸೊ ದಿಸ್ ಇಸ್ ಸನ್ ಆ್ಯಂಡ್ ಪ್ಲಾನೆಟ್, ದಿಸ್ ಡಿಸ್ಟೆನ್ಸ್ ಇಸ್ ಆರ್. ನಾವು ಏನಾಗ್ತಾ ಇದೆ ಅಂದರೆ ವಿ ಆರ್ ರೆಡ್ಯೂಸಿಂಗ್ ಇಟ್, ಡಿಸ್ಟೆನ್ಸ್ ಬಿಟ್ವೀನ್ ಸನ್ ಆ್ಯಂಡ್ ಪ್ಲಾನೆಟ್ನ ನಾವು ರೆಡ್ಯೂಸ್ ಮಾಡ್ತಾ ಇದ್ದೀವಿ. ಎಷ್ಟು ರೆಡ್ಯೂಸ್ ಮಾಡ್ತಾ ಇದ್ದೀವಿ, ವಿ ಆರ್ ರೆಡ್ಯೂಸಿಂಗ್ ಇಟ್ ಸೋ ಮಚ್ ದಟ್ ಇಲ್ಲಿಂದ ಇಲ್ಲಿಗೆ ಇರೋ ಡಿಸ್ಟೆನ್ಸ್ ಈಗ ಎಷ್ಟಿದೆ ಅಂದರೆ ದಿಸ್ ಡಿಸ್ಟೆನ್ಸ್ ಈಸ್ r/2 ಗೈಸ್, ಓಕೆ. ಸೊ ಆ ಕೇಸಲ್ಲಿ ನಾವು ಏನನ್ನು ಕಂಡುಹಿಡಬೇಕು, ಸೊ ದ ನ್ಯೂ ಟೈಮ್ ಪೀರಿಯಡ್. ಸೊ ಇಷ್ಟು ಸುತ್ತಕ್ಕೆ ಟೈಮ್ ಪೀರಿಯಡ್ ಇನಿಷಿಯಲಿ T1 ಇತ್ತು, ಸೊ ಇಲ್ಲಿಂದ ಸ್ಟಾರ್ಟ್ ಮಾಡಿ ಪುನಃ ಇಲ್ಲಿ ಬರೋಕ್ಕೆ ಟೈಮ್ ಪೀರಿಯಡ್ T1 ಇತ್ತು, ರೈಟ್. ಈಗ ಇಲ್ಲಿಂದ ಸ್ಟಾರ್ಟ್ ಮಾಡಿ ವಾಪಸ್ ಇಲ್ಲಿಗೆ ಬರೋಕ್ಕೆ, ಈ ಪಾಯಿಂಟಿಗೆ ಬರೋಕ್ಕೆ ಟೈಮ್ ಪೀರಿಯಡ್ ಎಷ್ಟು ಅನ್ನೋದನ್ನು ಕಂಡುಹಿಡಿಬೇಕು, ಓಕೆ. ನಮಗೆ ಗಿವನ್ ಡೇಟಾ ಏನು, ಟೈಮ್ ಪೀರಿಯಡ್ 1 ವಿಚ್ ಇಸ್ ಎಷ್ಟಪ್ಪ, 1 ಇಯರ್. ಸೂರ್ಯನ ಸುತ್ತ ಒಂದು ಸುತ್ತಾಕಕ್ಕೆ ಭೂಮಿಗೆ 1 ವರ್ಷ ಬೇಕು, ರೈಟ್. ಬಟ್ ವಿ ನೀಡ್ ಟು ಕ್ಯಾಲ್ಕುಲೇಟ್ T2. ಸೊ ಟೈಮ್ ಪೀರಿಯಡ್ನ ಯೂಸ್ ಮಾಡ್ಕೊಂಡಿರೋದ್ರಿಂದ ಸೊ ವಿ ಕ್ಯಾನ್ ಯೂಸ್ ಯಾವ ಕೆಪ್ಲರ್ ಲಾನ ಯೂಸ್ ಮಾಡ್ಬೋದು, ಥರ್ಡ್ ಲಾ. ಏನು ಥರ್ಡ್ ಲಾ, T² is equal to constant into cube of semi major axis, cube of semi major axis. ಇಲ್ಲಿ ಫಸ್ಟ್ ಕೇಸಲ್ಲಿ ಟೈಮ್ ಪೀರಿಯಡ್ T1² ಇದೆ, ರೈಟ್. ಸೆಕೆಂಡ್ ಕೇಸಲ್ಲಿ ಟೈಮ್ ಪೀರಿಯಡ್ T2² ಇದೆ, ಓಕೆ. ಕಾನ್ಸ್ಟೆಂಟ್ ಇಂಟು A³ A1³ A2³, ಓಕೆ. ಬಟ್ ಇಲ್ಲಿ A1 ಸೆಮಿ ಮೇಜರ್ ಆಕ್ಸಿಸ್ ಏನಿದೆ, A1 ಈಸ್ R, ಓಕೆ. ದಟ್ ಹ್ಯಾಸ್ ಟು ಬಿ ಕ್ಲಿಯರ್, R³. ಇಲ್ಲಿ ಇಯರ್ ಏನಿದೆ, r/2 ಇದೆ, ರೈಟ್. ಕ್ಲಿಯರ್ ಗೈಸ್. ಸೊ ಇಷ್ಟು ಬರೆದಾದ್ಮೇಲೆ ಐ ಆಮ್ ಡಿವೈಡಿಂಗ್ ಈಕ್ವೇಷನ್ 1 and 2. ಸೊ ಎರಡು ಈಕ್ವೇಷನ್ ನಮ್ಮ ಹತ್ರ ಇದೆ. ಸೊ ವಾಟ್ ಆರ್ ವಿ ಡೂಯಿಂಗ್, ಈಕ್ವೇಷನ್ 2/1 ಏನು ಮಾಡ್ತಾ ಇದ್ದೀನಿ, 2/1. 2/1 ಮಾಡಿದ್ರೆ T2² ಡಿವೈಡೆಡ್ ಬೈ T1², ಓಕೆ. ಕಾನ್ಸ್ಟೆಂಟ್ ಕ್ಯಾನ್ಸಲ್ ಆಗುತ್ತೆ. ಸೊ r/2 whole cube, right, it's not just square, this is cube, r/2 whole cube divided by this one. ಸೊ ಅದಕ್ಕೆ ನಾನು 1 divided by r³ ಅಂತೇಳಿ ಬರಿತಾ ಇದ್ದೀನಿ. ಕ್ಲಿಯರ್ ಗೈಸ್. ಹಾಗಾದರೆ ಸೊ ಇಲ್ಲಿ ನಾವು T2² ಏನಂತ ಬರಿಬೋದು, T1² ಇಂಟು ಇಲ್ಲಿ ಅಬ್ಸರ್ವ್ ಮಾಡಿ r³ ಕ್ಯಾನ್ಸಲ್ಸ್, ವಿ ಹ್ಯಾವ್ 1 divided by 2 to the power 3. ನಮಗೆ ಬೇಕಿರೋದೇನು, T2. ಹಾಗಾದರೆ ಬೋತ್ ದ ಸೈಡ್ ಸ್ಕ್ವೇರ್ ರೂಟ್ನ ತೊಗೊತಿದ್ದೀನಿ. ಟೇಕ್ ಸ್ಕ್ವೇರ್ ರೂಟ್ನ ತೊಗೊತಾ ಇದ್ದೀನಿ. T2 ಈಕ್ವಲ್ ಟು T1 ಇಂಟು 1 divided by 2 to the power 3/2, ಓಕೆ. ಸೊ T1 ಏನು, T1 is 365 days or 1 year. ಸೊ T2ನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ T1ನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ 1 divided by 2 to the power 3/2 ಇಯರ್, ಓಕೆ.
ಆರ್ ಇನ್ ಡೇಸ್ನ ನಾವು ಇದನ್ನು ಕನ್ವರ್ಟ್ ಮಾಡಿದ್ರೆ ಇಟ್ ವಿಲ್ ಬಿ 129 ಡೇಸ್. ಓಕೆ, 129 ಡೇಸಲ್ಲೇ ಒಂದು ವರ್ಷ ಮುಗ್ದೋಗ್ಬಿಡುತ್ತೆ, 4 ಸೀಸನ್ ಮುಗ್ದೋಗ್ಬಿಡುತ್ತೆ. 129 ಅಂದರೆ ಎಷ್ಟು? ಒಂದು 4 ಮಂತಲ್ಲೇ 4 ಸೀಸನ್ ಮುಗ್ದೋಗ್ಬಿಡುತ್ತೆ. ದಿಸ್ ಮಂತ್ ರೈನಿ ಸೀಸನ್, ನೆಕ್ಸ್ಟ್ ಮಂತ್ ವಿಂಟರ್ ಸೀಸನ್, ನೆಕ್ಸ್ಟ್ ಮಂತ್ ಸಮ್ಮರ್ ಸೀಸನ್, ನೆಕ್ಸ್ಟ್ ಮಂತ್ ಸ್ಪ್ರಿಂಗ್ ಸೀಸನ್. ದಟ್ ಕ್ವಿಕ್ಲಿ ಸೀಸನ್ ಪಾಸ್ ಆಗಿಬಿಡುತ್ತೆ. ನಾವು ಹತ್ರದಲ್ಲಿ ಇದ್ದಿದ್ರೆ ಫಸ್ಟ್ ಆಫ್ ಆಲ್ ಇರಕ್ಕೆ ಸಾಧ್ಯ ಇಲ್ಲ, ಯಾಕಂದರೆ ವಿ ವಿಲ್ ಬಿ ಡೆಡ್ ಬಿಕಾಸ್ ಆಫ್ ಹೀಟ್. ಕರೆಕ್ಟ್? ಎಸ್. ಸೊ ದಿಸ್ ಈಸ್ ದ ಆನ್ಸರ್ ಫಾರ್ ದಿಸ್ ಕ್ವಶನ್. ಹಾಗಾದರೆ ನೆಕ್ಸ್ಟ್ ಇಂಪಾರ್ಟೆಂಟ್ ಥಿಂಗ್, ಲಾಟ್ ಆಫ್ ಥಿಂಗ್ಸ್ that is about planetary motion, but the genius of Newton ಏನು ಮಾಡಿದ್ರು ಅಂದರೆ, so he came up with law of gravitation which connected ಭೂಮಿ ಮೇಲೆ ಏನಾಗ್ತಾ ಇದೆ, ಎಲ್ಲೋ ಪ್ಲಾನೆಟಲ್ಲಿ ಏನಾಗ್ತಾ ಇದೆ, ಎವ್ರಿಥಿಂಗ್ ಕೇಮ್ ಇನ್ ಟು ಸಿಂಗಲ್ ಫ್ರೇಮ್ ವರ್ಕ್. ನಾನು ಈ ಕೆಳಗಡೆ ಹಾಕಿದ ಪೆನ್ನು ಭೂಮಿ ಕೆಳಗಡೆ ಬೀಳ್ತಾ ಇರೋದಕ್ಕೂ ಮತ್ತು ಸೂರ್ಯನ ಸುತ್ತ ಭೂಮಿ ಸುತ್ತೋದಕ್ಕೂ ಎರಡಕ್ಕೂ ಒಂದೇ ಕಾರಣ, ದಟ್ ಈಸ್ ಗ್ರಾವಿಟೇಷನ್ ಅಂತೇಳಿ Newton said. See, these are not two separate things. Your tiny objects also behave like this and giant planets also behave like this. Newton connected everything under single framework which is gravitation. ಏನು ಹೇಳಿದ್ರು Newton? Every particle attracts every other particle by a force that is proportional to the product of their masses and inversely proportional to the ಸ್ಕ್ವಯರ್ ಆಫ್ ದ ಡಿಸ್ಟೆನ್ಸ್ ಬಿಟ್ವೀನ್ ದೆಮ್. ಸೊ ಇಲ್ಲಿ ನಮ್ಮ ಹತ್ರ ಎರಡು ಮಾಸ್ ಇದೆ ಅಂದರೆ, ದಿಸ್ ಇಸ್ ಮಾಸ್ 1 ಆ್ಯಂಡ್ ವಿ ಹ್ಯಾವ್ ಅನದರ್ ಮಾಸ್ 2. ಓಕೆ, ಸೊ ದಿಸ್ ಈಸ್ ಮಾಸ್ 2. ಸೊ ನ್ಯೂಟನ್ ಏನು ಹೇಳಿದ್ರು ಅಂದರೆ, ಎವ್ರಿ ಪಾರ್ಟಿಕಲ್ ಅಟ್ರಾಕ್ಟ್ಸ್ ಎವ್ರಿ ಅದರ್ ಪಾರ್ಟಿಕಲ್. ಇದೊಂದಿರಲಿ, ಇನ್ನೊಂದಿರಲಿ, ಮತ್ತೊಂದಿರಲಿ, ಪ್ರತಿಯೊಂದನ್ನು ಅಟ್ರಾಕ್ಟ್ ಮಾಡುತ್ತೆ. ಸೊ m1 ಅಟ್ರಾಕ್ಟ್ಸ್ m2. ಓಕೆ, by a force m1 attracts m2. ಸೊ ಹಾಗಾದರೆ m2ನ ಅಟ್ರಾಕ್ಟ್ ಮಾಡ್ತಾ ಇದೆ, ಯಾರು ಅಟ್ರಾಕ್ಟ್ ಮಾಡ್ತಾ ಇದ್ದಾರೆ? m1 ಅಟ್ರಾಕ್ಟ್ ಮಾಡ್ತಾ ಇದೆ, ರೈಟ್? ಸೊ ಸಿಮಿಲರ್ಲಿ ದಿಸ್ ಒನ್ ವಿಲ್ ಆಲ್ಸೋ ಅಟ್ರಾಕ್ಟ್, m2 ಕೂಡ m1 ಅನ್ನು ಅಟ್ರಾಕ್ಟ್ ಮಾಡುತ್ತೆ, ಯಾಕಂದರೆ ಇದು ಕೂಡ ಒಂದು ಮಾಸ್, ಇದಕ್ಕೆ ಇದು ಯಾವುದೋ ಇನ್ನೊಂದು ಅಲ್ವಾ? ಸೊ ಹಾಗಾದರೆ m2 m1 ಅಟ್ರಾಕ್ಟ್ ಮಾಡುತ್ತೆ. ಸೊ ಫೋರ್ಸ್ ಆನ್ 1 ಬಿಕಾಸ್ ಆಫ್ 2, ರೈಟ್? ಎರಡು ಒಂದನ್ನೊಂದು ದೇ ಅಟ್ರಾಕ್ಟ್ ಮ್ಯೂಚುಯಲಿ, ರೈಟ್? ಸೊ ದಟ್ ಈಸ್ ಲಾ ಆಫ್ ಗ್ರಾವಿಟೇಷನ್. ಸೊ ಇಲ್ಲಿ ದಿಸ್ ಎಫ್ ವಿಚ್ ಈಸ್ ಈಕ್ವಲ್ ಟು, ರೈಟ್? ಹೌ ಡು ವಿ ರೈಟ್? ಇಫ್ ಯು ರೈಟ್ ಇನ್ ಪ್ರೊಪೋರ್ಷನಾಲಿಟಿ, ಪ್ರಾಡಕ್ಟ್ ಆಫ್ ಮಾಸಸ್ m1 m2 and inversely proportional to the square of the distance. So square of the distance from their centers. ಇಲ್ಲಿಂದ ಇಲ್ಲಿಗೆ ಇರುವ ಡಿಸ್ಟೆನ್ಸನ್ನು ನಾನು r ಅಂತೇಳಿ ಕರೆದ್ರೆ, ಸೊ ದಿಸ್ ಈಸ್ ಪ್ರೊಪೋರ್ಷನಲ್ ಟು r ಸ್ಕ್ವೇರ್. ಈ ಎರಡನ್ನು ಒಟ್ಟಿಗೆ ಸೇರಿಸಿ ಬರೆದ್ರೆ ಎಫ್ ಈಸ್ ಪ್ರೊಪೋರ್ಷನಲ್ ಟು ವಾಟ್? m1 m2 ಡಿವೈಡೆಡ್ ಬೈ r ಸ್ಕ್ವೇರ್. ಬಟ್ ಈ ಪ್ರೊಪೋರ್ಷನಾಲಿಟಿ ಸಿಂಬಲನ್ನು ತೆಗೆದು ಒಂದು ಕಾನ್ಸ್ಟೆಂಟನ್ನು ಇಂಟ್ರೊಡ್ಯೂಸ್ ಮಾಡಿದರೆ, ಸೊ ದಟ್ ಈಸ್ g m1 m2 divided by r square. g m1 m2 divided by r square. Clear guys? Clear? So this f ಇಲ್ಲಿ ಏನು ಬರೆದಿದ್ದೀವಿ? this is nothing but both f. ಓಕೆ, ಈ ಆಬ್ಜೆಕ್ಟ್ 1 ಆಬ್ಜೆಕ್ಟ್ 2 ಇದು ಇದನ್ನು ಎಷ್ಟು ಪುಷ್ ಮಾಡುತ್ತೋ ಅದರ ಕಡೆ ಅಷ್ಟೇ ಫೋರ್ಸಿಂದ ದಿಸ್ ಒನ್ ವಿಲ್ ಆಲ್ಸೋ ಪುಷ್. ಸೊ ಆಕ್ಷನ್ ಅಂಡ್ ರಿಯಾಕ್ಷನ್, ಸೊ ಈಕ್ವಲ್ ಅಂಡ್ ಆಪೋಸಿಟ್, ಬೋತ್ ಆರ್ ಈಕ್ವಲ್ ಇನ್ ಮ್ಯಾಗ್ನಿಟ್ಯೂಡ್ ಬಟ್ ಆಪೋಸಿಟ್ ಇನ್ ಡೈರೆಕ್ಷನ್, ರೈಟ್? ಸೊ ಇಲ್ಲಿ ಹಾಗಾದರೆ ಈ ವ್ಯಾಲ್ಯೂ ಆಫ್ ಜಿ ಏನು ಅಂತ ನೋಡೋದಾದರೆ, ಫಸ್ಟ್ ಆಫ್ ಆಲ್ ಅದನ್ನು ಗ್ರಾವಿಟೇಷನಲ್ ಕಾನ್ಸ್ಟೆಂಟ್ ಅಂತ ಕರಿತೀವಿ. ಯಾಕೆ? ಯೂನಿವರ್ಸಲ್ ಗ್ರಾವಿಟೇಷನ್. ಯಾಕಂದರೆ ವಿ ಕನೆಕ್ಟೆಡ್ ಎಲ್ಲ ಮಾಸ್, ಯೂನಿವರ್ಸಲ್ಲಿರೋ ಎಲ್ಲ ಮಾಸನ್ನು ಒಂದೇ ಒಂದು ಕಾನ್ಸ್ಟೆಂಟಿಂದ ಕನೆಕ್ಟ್ ಮಾಡ್ತಾ ಇದ್ದೀವಿ ಅಂದರೆ, ಸೊ ಇನ್ಸ್ಟೆಡ್ ಆಫ್ ಜಸ್ಟ್ ಕಾಲಿಂಗ್ ಗ್ರಾವಿಟೇಷನಲ್ ಕಾನ್ಸ್ಟೆಂಟ್, ವೈ ನಾಟ್ ಯೂನಿವರ್ಸಲ್ ಗ್ರಾವಿಟೇಷನಲ್ ಕಾನ್ಸ್ಟೆಂಟ್, ವ್ಯಾಲಿಡ್ ಫಾರ್ ಎವ್ರಿಥಿಂಗ್. ಸೊ ಅದಕ್ಕೆ ನಾವು ಜಿ ಅನ್ನು ಯೂನಿವರ್ಸಲ್ ಗ್ರಾವಿಟೇಷನ್ ಕಾನ್ಸ್ಟೆಂಟ್ ಅಂತೇಳಿ ಕರಿತೀವಿ. ಯೂನಿವರ್ಸಲ್ ಗ್ರಾವಿಟೇಷನಲ್ ಕಾನ್ಸ್ಟೆಂಟ್. ಸೊ ಈ ಜಿನ ವ್ಯಾಲ್ಯೂ ಏನಿರುತ್ತೆ ಅಂದರೆ 6.67 × 10⁻⁻
11. ಸೊ ಯೂನಿಟ್ ಏನು, ಯೂನಿಟ್ ಯಾವ ಥರ ಬರಿಬೋದು, ವಿ ನೋ ದಟ್ ಎಫ್ ಇಸ್ ಈಕ್ವಲ್ ಟು ಜಿ m1 m2 ಬೈ ಆರ್ ಸ್ಕ್ವೇರ್. ಸೊ ಇಲ್ಲಿಂದ ಜಿನ ಯೂನಿಟ್ ಬರಿಬೇಕು ಅಂದರೆ ಸೊ ಜಿನ ಯಾವ ಥರ ಬರಿಬೋದು, ಎಫ್ ಇಂಟು ಆರ್ ಸ್ಕ್ವೇರ್ ಡಿವೈಡೆಡ್ ಬೈ m1 f2 m1 m2 ರೈಟ್. ಸೊ ಹಾಗಾದರೆ ಯೂನಿಟನ್ನು ನಾವು ಬರೆಯೋದಾದರೆ, ಸೊ ಯೂನಿಟನ್ನು ಬರೆಯೋದಾದರೆ ಎಫ್ನ ಯೂನಿಟ್ ನ್ಯೂಟನ್ ಮೀಟರ್ ಸ್ಕ್ವೇರ್ ಪರ್ ಕೆ ಜಿ ಸ್ಕ್ವೇರ್ ರೈಟ್. ಸೊ ಅದನ್ನು ಇಲ್ಲಿ ಬರಿತೀನಿ. ಓಕೆ, ನ್ಯೂಟನ್ ಮೀಟರ್ ಸ್ಕ್ವೇರ್ ಪರ್ ಕೆ ಜಿ ಸ್ಕ್ವೇರ್. ಡೈಮೆನ್ಷನ್ ಕೂಡ ಬರಿಬೋದು. ಐ ಆಮ್ ನಾಟ್ ಗೋಯಿಂಗ್ ಟು ಟೆಲ್ ಯು ಹೌ ಟು ರೈಟ್ ಡೈಮೆನ್ಷನ್, ಇದನ್ನು ಆಲ್ರೆಡಿ ವಿ ಹ್ಯಾವ್ ಡನ್ ಇಟ್ ಇನ್ ಡೈಮೆನ್ಷನಲ್ ಅನಾಲಿಸಿಸ್ ರೈಟ್ ಗೈಸ್. ವ್ಯಾಲ್ಯೂ ಆಫ್ ಜಿ ಗೊತ್ತಿರಬೇಕು, ಅದರ ಯೂನಿಟು ಕೂಡ ಗೊತ್ತಿರಬೇಕು. ಯಾಕೆ ಅದನ್ನು ಯೂನಿವರ್ಸಲ್ ಕಾನ್ಸ್ಟೆಂಟ್ ಕರಿತಿದ್ದೀವಿ, ಯು ಶುಡ್ ನೋ ದಟ್. ಕ್ಲಿಯರ್? now let us study vector law in this Newton's law in vector form. Action and reaction equal and opposite ಅಂತ ಹೇಳಿದೆ. ಬಟ್ ಮ್ಯಾಥಮೆಟಿಕಲಿ ಯಾವ ಥರ ಸರ್ ಹೇಳೋದು ಅಂದರೆ ವಿ ಕ್ಯಾನ್ ಗೋ ಬೈ ಆರ್ ಕೋಆರ್ಡಿನೇಟ್ ಸಿಸ್ಟಮ್. ಓಕೆ, ಕೋಆರ್ಡಿನೇಟ್ ಸಿಸ್ಟಮ್ನ ಬಳಸೋಣ. ಸೊ ಇಲ್ಲಿ ಗಾಯ್ಸ್, ಸೊ ವಿ ಹ್ಯಾವ್ ಅ ವೈ ಆಕ್ಸಿಸ್, ವಿ ಹ್ಯಾವ್ ಅ ಎಕ್ಸ್ ಆಕ್ಸಿಸ್, ಒಂದು ಎಕ್ಸ್ ಆ್ಯಂಡ್ ವೈ ಆಕ್ಸಿಸ್ ಇದೆ, ಆ್ಯಂಡ್ ವಿ ಹ್ಯಾವ್ ಸಿ ಚಿಕ್ಕಕ್ಕೆ ಬರಿತೀನಿ. ಸೊ ವಿ ಹ್ಯಾವ್ ಎಕ್ಸ್ ಆಕ್ಸಿಸ್, ವೈ ಆಕ್ಸಿಸ್ ಆ್ಯಂಡ್ ಝೆಡ್ ಆಕ್ಸಿಸ್. ಆಲ್ ದ 3 coordinate axes are there. ಇಲ್ಲಿ ಎಕ್ಸ್ ಆ್ಯಂಡ್ ವೈ ಆ್ಯಂಡ್ ಝೆಡ್. ಈ ಒಂದು ಕೋಆರ್ಡಿನೇಟ್ ಆಕ್ಸಿಸಲ್ಲಿ ಎಲ್ಲೋ ಒಂದು ಕಡೆ ಮಾಸ್ ಇದೆ. ಓಕೆ, ಮಾಸ್ m1 ಇದೆ. ಓಕೆ, ಐ ಆಮ್ ಡಿನೋಟಿಂಗ್ ದಟ್. ಸೊ ವಿ ಹ್ಯಾವ್ ಅ ಮಾಸ್ m1 ರೈಟ್, ದಿಸ್ ಇಸ್ ಮಾಸ್ m1. ಅದೇ ಥರ ಮತ್ತೆಲ್ಲೋ ಒಂದು ಕಡೆ ಮಾಸ್ m2 ಇದೆ. ಓಕೆ, ವಿ ಆರ್ ಲುಕಿಂಗ್ ಅಟ್ ದ ಫೋರ್ಸ್ ಆಫ್ ಇಂಟ್ರಾಕ್ಷನ್. ಈ ಎರಡರ ನಡುವೆ ಇರ್ತಕ್ಕಂಥ ಫೋರ್ಸನ್ನು ನೋಡ್ತಾ ಇದ್ದೀವಿ ರೈಟ್. ಸೊ ಹಾಗಾದರೆ ಈ ಒಂದು ಕೋಆರ್ಡಿನೇಟ್ ಸಿಸ್ಟಮಲ್ಲಿ ಅದರ ಪೊಸಿಷನ್ ಏನು, ಎರಡರ ಪೊಸಿಷನನ್ನು ನಾವು ಯಾವ ಥರ ರೆಪ್ರೆಸೆಂಟ್ ಮಾಡ್ಬೋದಪ್ಪ. ಸೊ ವಿ ಕ್ಯಾನ್ ರೆಪ್ರೆಸೆಂಟ್ ಪೊಸಿಷನ್ ವಿತ್ ಪೊಸಿಷನ್ ವೆಕ್ಟರ್. ಸೊ ಮಾಸ್ 1ನ ಪೊಸಿಷನ್ ವೆಕ್ಟರನ್ನು ನಾನು ಏನಂತಿದ್ದೀನಿ, ಮಾಸ್ 1ನ ಪೊಸಿಷನ್ ವೆಕ್ಟರ್ನ r1 ಅಂತಿದ್ದೀನಿ ರೈಟ್. ಅದೇ ಥರ ಮಾಸ್ 2ನ ಪೊಸಿಷನ್ ವೆಕ್ಟರನ್ನು ಏನಂತ ಕರಿತಾ ಇದ್ದೀನಿ, r2 ಅಂತೇಳಿ ಕರಿತಾ ಇದ್ದೀನಿ. ದಿಸ್ ಇಸ್ ಮಾಸ್ 2, ಇದರ ಪೊಸಿಷನ್ ವೆಕ್ಟರ್ r2. ಇಲ್ಲಿ ಗೈಸ್ ಅಬ್ಸರ್ವ್ ಮಾಡು, m1 ವಿಲ್ ಅಟ್ರಾಕ್ಟ್ ಯಾರನ್ನ, m2ನ. ಸೊ ಹಾಗಾದರೆ ಸೊ ದಿಸ್ ಫೋರ್ಸ್, what is this force? What is this force? This is force on 2 because of 1. ಈ ಡೈರೆಕ್ಷನ್ ಅಲ್ಲಿದೆ. ಸಿಮಿಲರ್ಲಿ force on 1 because of 2 ಈ ಡೈರೆಕ್ಷನ್ ಅಲ್ಲಿದೆ. ಕರೆಕ್ಟ್. ಸೊ ಈ ಎರಡೂ ಫೋರ್ಸ್ಗಳು ಕೂಡ ಈಕ್ವಲ್ ಅಂಡ್ ಅಪೋಸಿಟ್. ಸೊ ಹಾಗಾದರೆ ನಾನು ಇಲ್ಲಿ F12ನ ಫಸ್ಟ್ ಬರಿತಾ ಇದ್ದೀನಿ. F12ನ ಯಾವ ಥರ ಬರಿಬೋದು ಗೈಸ್, ಅಬ್ಸರ್ವ್ ಮಾಡಿ. F12 ವೆಕ್ಟೋರಿಯಲಿ ಯಾವ ಥರ ಬರಿಬೋದು, ಜಿ m1 m2 ಡಿವೈಡೆಡ್ ಬೈ ಈ ಎರಡರ ನಡುವೆ ಇರೋ ಡಿಸ್ಟೆನ್ಸು. ಈ ಎರಡರ ನಡುವೆ ಇರುವ ಡಿಸ್ಟೆನ್ಸನ್ನು ಯಾವ ಥರ ಕ್ಯಾಲ್ಕುಲೇಟ್ ಮಾಡ್ಬೋದು. ಸಿ ಗೈಸ್, ಇಲ್ಲಿ r2 ಮೈನಸ್ r1 ತಗೊಂಡ್ರೆ, ಸಿ r2 ವೆಕ್ಟರ್ ಇದೆ. ಸೊ ಇಲ್ಲಿ ವಿ ಹ್ಯಾವ್ r2 ವೆಕ್ಟರ್ ಲೈಕ್ ದಿಸ್. ಮೈನಸ್ r1 ತಗೊಂಡ್ರೆ, ಸೊ ದಿಸ್ ಇಸ್ r2, ದಿಸ್ ಇಸ್ r2 1 ವೆಕ್ಟರ್. ಸೊ r2 1 ವೆಕ್ಟರ್ ಈ ಡೈರೆಕ್ಷನಲ್ಲಿದೆ. ಕರೆಕ್ಟ್. ಸಿ, ಐ ಹೋಪ್ ಯು ಆರ್ ಅಂಡರ್ಸ್ಟ್ಯಾಂಡಿಂಗ್ ದಿಸ್ ಪಾರ್ಟ್. ಓಕೆ, ಐ ವಿಲ್ ರೈಟ್ ಒನ್ ಮೋರ್ ಟೈಮ್. ಕ್ಲಿಯರ್ ಗೈಸ್, ಅಬ್ಸರ್ವ್ ಮಾಡಿ. ಸೊ ದಿಸ್ ಇಸ್ ಕೋಆರ್ಡಿನೇಟ್ ಆಕ್ಸಿಸ್. ಸೊ ಇಲ್ಲಿಂದ r2 ವೆಕ್ಟರ್ ಇದೆ. ಏನು ಮಾಡ್ತಾ ಇದ್ದೀನಿ ಅಂದರೆ, ಇನ್ಸ್ಟೆಡ್ ಆಫ್ r1 ಮೈನಸ್ r1 ಬರಿತಾ ಇದ್ದೀನಿ, ಅದಕ್ಕೆ ವೆಕ್ಟರನ್ನು ಉಲ್ಟಾ ಬರಿತಾ ಇದ್ದೀನಿ. ಓಕೆ, ಸೊ ದಿಸ್ ಇಸ್ ಮೈನಸ್ r1. ಸೊ ಈ ಕೇಸಲ್ಲಿ ಇಲ್ಲಿಂದ ಇಲ್ಲಿಗೆ ಇರುವ ವೆಕ್ಟರ್ ಏನಪ್ಪ, ದಿಸ್ ಇಸ್ r2 ಮೈನಸ್ r1. ಸೊ ಈ r2 ಮೈನಸ್ r1 ನಾವು ಏನಂತ ಬರಿಬೋದು, r2 1 ಅಂತೇಳಿ ಕೂಡ ಬರಿಬೋದು. ಸೊ ಹಾಗಾದರೆ r2 1 ವೆಕ್ಟರ್ ಯಾವ ಕಡೆ ಇದೆ, r2 1 vector is in which direction? So is from negative to positive. Okay, this is r2 1.
ಸೊ ಹಾಗಾದರೆ ಈ ವೆಕ್ಟರ್ನ ಮ್ಯಾಗ್ನಿಟ್ಯೂಡ್ನ ಬರಿತಾ ಇದ್ದೀನಿ. ಓಕೆ, ದಿಸ್ ವೆಕ್ಟರ್ ಆರ್ 2 1 ವೆಕ್ಟರ್ಸ್ ಮ್ಯಾಗ್ನಿಟ್ಯೂಡ್ ಸ್ಕ್ವೇರ್, ಯಾಕಂದರೆ ಡಿಸ್ಟೆನ್ಸ್ ಸ್ಕ್ವೇರ್. ಆ್ಯಂಡ್ ಡೈರೆಕ್ಷನ್ ಯಾರಿಂದ ಬರ್ತಾ ಇದೆ? ಡೈರೆಕ್ಷನ್ ಇಸ್ ಗಿವನ್ ಬೈ R21 ಕ್ಯಾಪ್, R21 ಕ್ಯಾಪ್. ಸೊ F12 R21. ಓಕೆ, ಕ್ಲಿಯರ್? ಅದೇ ಥರ F21 ಅನ್ನು ಬರೆಯೋದಾದರೆ F21 ಫೋರ್ಸ್ ಆನ್ 2 ಬಿಕಾಸ್ ಆಫ್ 1 ಅನ್ನು ಬರೆಯೋದಾದರೆ G M1 M2 ಅಗೇನ್ ಮ್ಯಾಗ್ನಿಟ್ಯೂಡ್ ಆಫ್ R21 ವೆಕ್ಟರ್ ಸ್ಕ್ವೇರ್. ಬಟ್ R21 ಕ್ಯಾಪ್ ಇದೆ, R21 ಕ್ಯಾಪ್ ಇದೆ, ಬಟ್ ಏನು ಬರಿಬೋದು? R21 ಕ್ಯಾಪ್ ಬಟ್ ಉಲ್ಟಾ ಮೈನಸ್ ಇದೆ, ಯಾಕಂದರೆ ದಿಸ್ F21 ಈ ಡೈರೆಕ್ಷನಲ್ಲಿದೆ. ಓಕೆ, ಸೊ ಇಲ್ಲಿ ಏನು ಹೇಳಿದೆ ನಾನು? R21 ವೆಕ್ಟರ್ is this. Okay, you have to be clear. This is R21 vector. Okay, R21 in a direction alli F12 ಇದೆ, but F21 ಅದರ ಉಲ್ಟಾ ಡೈರೆಕ್ಷನ್ ಅಲ್ಲಿ ಇದೆ, ಅದಕ್ಕೆ this minus sign is coming. So you have to observe that this is minus sign. Okay, minus sign. This minus sign is important. ಯಾಕಂದ್ರೆ F12 vector is equal to minus of F21. Clear? So they are equal and opposite. ನಿನ್ನ ಮೇಲೆ ಓಕೆ, ನಿನ್ನ ಮೇಲೆ ಗ್ರಾವಿಟೇಷನಲ್ ಫೋರ್ಸ್ ಎಷ್ಟಿದೆ ಇನ್ ಸ್ಪೇಸ್ ಬಿಕಾಸ್ ಆಫ್ ಸಮ್ ಅದರ್ ಆಬ್ಜೆಕ್ಟ್ ಈಸ್ ಆಲ್ಸೋ ಸೇಮ್ ಫೋರ್ಸ್ ಬಿಕಾಸ್ ಆಫ್ ದಟ್ ಆಬ್ಜೆಕ್ಟ್. ಕ್ಲಿಯರ್ ಗಾಯ್ಸ್? ರೈಟ್? ಎಸ್. ಸೊ ಹಾಗಾದರೆ let us solve one problem based on this. Observe ಮಾಡಿ, 4 particles each of mass m is in this arrangement. So ಇಲ್ಲಿ ನಾವು ಈ ಒಂದು ಅರೇಂಜ್ಮೆಂಟ್ ಅಲ್ಲಿ ಎ ಬಿ ಸಿ ಡಿ ಈ ಒಂದು ಅರೇಂಜ್ಮೆಂಟ್ ಅಲ್ಲಿ 4 ಮಾಸ್ ಏನಿದೆ ಅಂದರೆ ಎಮ್ ಇದೆ. ಸೊ ವಿ ನೀಡ್ ಟು ಫೈಂಡ್ ದ ಗ್ರಾವಿಟೇಷನಲ್ ಫೋರ್ಸ್ ಆನ್ ಬಿ ಒಂದ್ಸಲ, ಆಮೇಲೆ ಗ್ರಾವಿಟೇಷನಲ್ ಫೋರ್ಸ್ ಆನ್ ಡಿನೂ ಕೂಡ ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಓಕೆ ಗೈಸ್, ಫಸ್ಟ್ ಪಾರ್ಟ್ ಗ್ರಾವಿಟೇಷನ್ ಫೋರ್ಸ್ ಆನ್ ಬಿ. ಸೊ ಫಸ್ಟ್ ಪಾರ್ಟನ್ನು ನೋಡ್ತಾ ಇದ್ದೀನಿ, ಫೋರ್ಸ್ ಆನ್ ಬಿ. ಸೊ ಫೋರ್ಸ್ ಆನ್ ಬಿನ ನೋಡ್ತಾ ಹೋಗೋದಾದರೆ ಇಲ್ಲಿ ಅಬ್ಸರ್ವ್ ಮಾಡಿ, ಫೋರ್ಸ್ ಆನ್ ಬಿಗೆ ಇಲ್ಲಿ ಸೊ ಬಿ ಇಲ್ಲಿದೆ, ಸೊ ದಿಸ್ ಇಸ್ ಬಿ, ರೈಟ್? ಸೊ ಎವ್ರಿ ಪಾರ್ಟಿಕಲ್ ಅಟ್ರಾಕ್ಟ್ಸ್ ಎವ್ರಿ ಅದರ್ ಪಾರ್ಟಿಕಲ್. ಸೊ ಹಾಗಾದರೆ ಬಿನ ಡಿ ಈಸ್ ಅಟ್ರಾಕ್ಟಿಂಗ್ ಇನ್ ದಿಸ್ ಡೈರೆಕ್ಷನ್. ಓಕೆ, ಡಿ ಈಸ್ ಅಟ್ರಾಕ್ಟಿಂಗ್, ಬಿನ ಎ ಈಸ್ ಅಟ್ರಾಕ್ಟಿಂಗ್, ರೈಟ್, in this direction. B na matte C is also attracting in this direction. So these are the forces on yara mele? So B na mele. Okay, these are the forces on B. Okay, illi, so illi this force due to A, force due to B and force due to D ಅಲ್ಲಿ ಅಬ್ಸರ್ವ್ ಮಾಡಿದರೆ ಎಫ್ ಎ ಫೋರ್ಸ್ ಬಿಕಾಸ್ ಆಫ್ ಎ ಈಸ್ ಈಕ್ವಲ್ ಆ್ಯಂಡ್ ಅಪೋಸಿಟ್ ಟು ಫೋರ್ಸ್ ಬಿಕಾಸ್ ಆಫ್ ಬಿ, ರೈಟ್? ಸೊ ದೇ ಕ್ಯಾನ್ಸಲ್ ಎಫ್ ಎ ಬಿ ಆ್ಯಂಡ್ ಎಫ್ ಎ ಆ್ಯಂಡ್ ಎಫ್ ಎ ಬಿ, ಎಫ್ ಎ ಆ್ಯಂಡ್ ಎಫ್ ಬಿ ವಿಲ್ ಕ್ಯಾನ್ಸಲ್ ಈಚ್ ಅದರ್. ಸೊ ಫೋರ್ಸ್ ಆನ್ ಬಿ ವಿಲ್ ಬಿ which direction? In this direction. So what remains is only force on D, right? So the resultant force on B is FD. ಅದರ ಮ್ಯಾಗ್ನಿಟ್ಯೂಡ್ ಏನಿರುತ್ತೆ? G M1 M2 divided by R square. M1 M2 both are M ಇರೋದ್ರಿಂದ ಸೊ D M1 M2 divided by R square, ಬಟ್ R ಅನ್ನ ಇಲ್ಲಿ A ಅಂತ ಕೊಟ್ಟಿದ್ದಾರೆ, G M square by A square. ಓಕೆ, ಈ ಎರಡು ಫೋರ್ಸಸ್ ಕ್ಯಾನ್ಸಲ್ ಆಗುತ್ತೆ, ಎಫ್ ಎ ಆ್ಯಂಡ್ ಎಫ್ ಬಿ ವಿಲ್ ಕ್ಯಾನ್ಸಲ್. ಕ್ಲಿಯರ್ ಗೈಸ್? ಹಾಗಾದರೆ ಸೆಕೆಂಡ್ ಪಾರ್ಟನ್ನು ನೋಡೋಣ. ವಾಟ್ ಈಸ್ ಸೆಕೆಂಡ್ ಪಾರ್ಟ್? ಫೋರ್ಸ್ ಆನ್ ಡಿ. ಸೊ ಈಗ ಇಲ್ಲಿ ಅಬ್ಸರ್ವ್ ಮಾಡಬೇಕು ಕ್ಲಿಯರ್ ಆಗಿ, ಮಾಸ್ ಎಮ್ ಇದೆ ವಿಚ್ ಇಸ್ ಬಿ, ಹಣದ ಮಾಸ್ ಎಮ್ ಇದೆ ಎ, ಹಣದ ಮಾಸ್ ಎಮ್ ಇದೆ ಸಿ, ಸೊ ದಿಸ್ ಇಸ್ ಡಿ.
ಸೊ ಡಿ ಮೇಲೆ ಆಕ್ಟ್ ಆಗ್ತಾ ಇರ್ತಕ್ಕಂಥ ಎಲ್ಲ ಫೋರ್ಸಸ್ಗಳನ್ನು ನೋಟ್ ಮಾಡ್ಕೊ. ಡಿ ಮೇಲೆ ಬಿ ಇಸ್ ಅಟ್ರಾಕ್ಟಿಂಗ್, ಓಕೆ. ಸೊ ದಿಸ್ ಇಸ್ ಎಫ್ ಬಿ and this is attracting, this is FA and this one is attracting which is FC. Okay guys, ಇಲ್ಲಿ ನೆಕ್ಸ್ಟ್ ಇದನ್ನು ನಾನು ರಿಸಾಲ್ವ್ ಮಾಡ್ತಾ ಇದ್ದೀನಿ. ಯಾಕಂದರೆ ಇಲ್ಲಿ ಸ್ಟ್ಯಾಂಡರ್ಡ್ ಆಕ್ಸಿಸಲ್ಲಿ ಫೋರ್ಸಸ್ಗಳು ಇಲ್ಲ, ಅದಕ್ಕೋಸ್ಕರ ಎಕ್ಸ್ ಆ್ಯಂಡ್ ವೈ ಆಕ್ಸಿಸಲ್ಲಿ ರಿಸಾಲ್ವ್ ಮಾಡ್ತಾ ಇದ್ದೀನಿ. ಬಟ್ ರಿಸಾಲ್ವ್ ಮಾಡ್ತಾ ಇದ್ದೀನಿ ಅಂದರೆ ಆ್ಯಂಗಲ್ ಗೊತ್ತಿರಬೇಕು. ಸೊ ದಿಸ್ ಆ್ಯಂಗಲ್ ಈಸ್ ಗೋಯಿಂಗ್ ಟು ಬಿ 45 ಡಿಗ್ರಿ. ಯಾಕಂದರೆ ದಿಸ್ ಆ್ಯಂಗಲ್ this side both same ಇರೋದ್ರಿಂದ this one is also going to be 45 degree. Clear guys? ಹಾಗಾದರೆ ಇಲ್ಲಿ ಫೋರ್ಸ್ ಆನ್ ಎ ಮತ್ತು ಫೋರ್ಸ್ ಬಿಕಾಸ್ ಆಫ್ ಎ ಮತ್ತು ಫೋರ್ಸ್ ಬಿಕಾಸ್ ಆಫ್ ಸಿ ಎರಡನ್ನು ರಿಸಾಲ್ವ್ ಮಾಡ್ತೀನಿ. ಓಕೆ, ಎರಡನ್ನು ರಿಸಾಲ್ವ್ ಮಾಡ್ತೀನಿ. ಸೊ ಅಟ್ ಡಿ ಅಲ್ಲಿ, ಸೊ ದಿಸ್ ಇಸ್ ಡಿ. ಆಫ್ಟರ್ ರೆಸಲ್ಯೂಷನ್ ಯು ಹ್ಯಾವ್ ಟು ಅಬ್ಸರ್ವ್ ಈ ಆ್ಯಂಗಲ್ ಏನಿದೆ 45 ಡಿಗ್ರಿ, ಈ ಆ್ಯಂಗಲ್ ಏನಿದೆ 45 ಡಿಗ್ರಿ. ಇದು ಕೇಸ್ ಅಲ್ವಾ? ಸೊ ಹಾಗಾದರೆ ದಿಸ್ ಒನ್ ಈಸ್ ಎಫ್ ಎ ಕಾಸ್ 45 ಸೈನ್ 45. ತೀಟಾ ಯಾವ ಕಡೆ ಇದೆ ಅದು ಕಾಸ್, ಇಲ್ಲಿ ತೀಟಾ ಈ ಕಡೆ ಇದೆ ಸೈನ್ 45. ಸೊ ಇಲ್ಲಿ ಎಫ್ ಬಿ ಸೈನ್ 45. ಓಕೆ, ಬಟ್ ವರ್ಟಿಕಲಿ ಡೌನ್ವರ್ಡಲ್ಲಿ ಈಗ ಫಸ್ಟ್ ಯಾವ ಫೋರ್ಸ್ ಇತ್ತು? ಫಸ್ಟ್ ದಿಸ್ ಇಸ್ ಎಫ್ ಸಿ. ಓಕೆ, ದಿಸ್ ಇಸ್ ಎಫ್ ಸಿ ಆ್ಯಂಡ್ ವರ್ಟಿಕಲಿ ಫಸ್ಟ್ ಎಫ್ ಬಿ ಇತ್ತು. ನಾವು ಅದಲ್ಲದೆ ಮತ್ತೆರಡು ಫೋರ್ಸಸ್ ಇದೆ. ಅದು ಯಾವುದು? ಮತ್ತೆರಡು ಫೋರ್ಸಸ್ ಇದೆ ವಿಚ್ ಇಸ್ ಎಫ್ ಎ ಕಾಸ್ 45. ಓಕೆ, ಆ್ಯಂಡ್ ಅನದರ್ ಫೋರ್ಸ್ ಇದೆ ವಿಚ್ ಇಸ್ ಎಫ್ ಸಿ ಕಾಸ್ 45. ಇಲ್ಲಿ ಎಫ್ ಎ ಸೈನ್ 45, ಎಫ್ ಸಿ ಸೈನ್ 45 both are equal. ಎಫ್ ಎ ಸೈನ್ 45 ಈಕ್ವಲ್ ಟು ಎಫ್ ಸಿ ಸೈನ್ 45. ಸೊ ಅದಕ್ಕೆ ಈ ಫೋರ್ಸಸ್ ವಿಲ್ ಕ್ಯಾನ್ಸಲ್ ಈಚ್ ಅದರ್. ಓಕೆ, ವಿಲ್ ಕ್ಯಾನ್ಸಲ್. ಬಟ್ ಮಿಕ್ಕಿರೋದೇನು? ದೀಸ್ ಆರ್ ದ 3 ಫೋರ್ಸಸ್. ಸೊ ಹಾಗಾದರೆ ರಿಸಲ್ಟೆಂಟ್ ಫೋರ್ಸ್ ಆನ್ ಯಾರ ಮೇಲೆ? ಡಿ. ಸೊ ರಿಸಲ್ಟೆಂಟ್ ಫೋರ್ಸ್ ಆನ್ ಡಿ ಈಸ್ ಎಫ್ ಡಿ. ರಿಸಲ್ಟೆಂಟ್ ಫೋರ್ಸ್ ಆನ್ ಡಿನ ಬರಿತಾ ಇದ್ದೀನಿ. ಸೊ ವಿಚ್ ಈಸ್ ಈಕ್ವಲ್ ಟು ಎಫ್ ರಿಸಲ್ಟೆಂಟ್. ಸೊ ಎಷ್ಟೆಲ್ಲ ಫೋರ್ಸ್ ಇದೆ? ಎಫ್ ಎ ಕಾಸ್ 45 ಪ್ಲಸ್ ಎಫ್ ಬಿ ದೆನ್ ಪ್ಲಸ್ ಎಫ್ ಸಿ ಕಾಸ್ 45 ಡಿಗ್ರಿ. ಓಕೆ, ಸೊ ಈ ಎಲ್ಲ ಫೋರ್ಸಸ್ಸು ಯಾವ ಡೈರೆಕ್ಷನಲ್ಲಿದೆ? ಮೈನಸ್ ಜೆ ಡೈರೆಕ್ಷನಲ್ಲಿದೆ. ಕ್ಲಿಯರ್ ಗೈಸ್? ಬಟ್ ಎಫ್ ಅನ್ನು ಯಾವ ಥರ ಬರಿಬೋದು? ಜಿ m1 m2 ಬೈ ಆರ್ ಸ್ಕ್ವೇರ್. ಕ್ಲಿಯರ್? ಸೊ ಈ ಎಲ್ಲಾದ್ರ ನಡುವೆ ಇರೋ ಡಿಸ್ಟೆನ್ಸ್ ಎ. ಓಕೆ, ಸೊ ಕ್ಲಿಯರ್, ರೈಟ್. ಹಾಗಾದರೆ ವಿಲ್ ಲುಕ್ ಅಟ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಗ್ರಾವಿಟೇಷನಲ್ ಫೋರ್ಸ್. ಏನು ಗ್ರಾವಿಟೇಷನಲ್ ಫೋರ್ಸಿನ ನೇಚರ್ ಏನು? ಸೊ ಜಸ್ಟ್ ಲುಕ್ ಅಟ್ ದಿಸ್ ಪಾಯಿಂಟ್. ಗ್ರಾವಿಟೇಷನಲ್ ಫೋರ್ಸ್ ಬಿಟ್ವೀನ್ ಟೂ ಬಾಡೀಸ್ ಆರ್ ಈಕ್ವಲ್ ಇನ್ ಮ್ಯಾಗ್ನಿಟ್ಯೂಡ್ and opposite in direction. Clear? Discussed. Gravitational forces central in nature. Central in nature andre artha center of one body to the center of another body. So gravitational forces act along the center anta, right? Hagadre gravitational forces independent of the nature of the medium between two masses. So ಮೀಡಿಯಮ್ ಏನೇ ಇದೆ ಎರಡು ಮಾಸ್ಗಳ ನಡುವೆ ಅದರ ಮಧ್ಯೆ ಡಿಪೆಂಡ್ ಆಗಲ್ಲ, ರೈಟ್? ಅದರ ಮೇಲೆ ಗ್ರಾವಿಟೇಷನಲ್ ಫೋರ್ಸ್ ಡಿಪೆಂಡ್ ಆಗಲ್ಲ. ಈಸ್ ನೆಗ್ಲಿಜಿಬಲ್ ಆಫ್ ಲೈಟ್ ಬಾಡೀಸ್. ಮಾಸ್ ಕಡಿಮೆ ಇತ್ತು ಅಂದರೆ ದಟ್ ಈಸ್ ಅಂಡರ್ಸ್ಟುಡ್, ಫಾರ್ಮುಲಾ ಗೊತ್ತಿದೆ. ಮಾಸ್ ಕಡಿಮೆ ಇತ್ತು ಅಂದರೆ ಗ್ರಾವಿಟೇಷನಲ್ ಫೋರ್ಸ್ ಕಡಿಮೆ ಇರುತ್ತೆ. ಮಾಸ್ ಜಾಸ್ತಿ ಇತ್ತು ಅಂದರೆ ಗ್ರಾವಿಟೇಷನಲ್ ಫೋರ್ಸ್ ಜಾಸ್ತಿ ಇರುತ್ತೆ. ಕರೆಕ್ಟ್, ರೈಟ್? ಹಾಗಾದರೆ ಗ್ರಾವಿಟೇಷನಲ್ ಫೋರ್ಸ್ ಇಸ್ ಕನ್ಸರ್ವೇಟಿವ್ ಇನ್ ನೇಚರ್. ಕನ್ಸರ್ವೇಟಿವ್ ಅಂದರೆ ಅರ್ಥ ವರ್ಕ್ ಡನ್ ಈಸ್ ಇಂಡಿಪೆಂಡೆಂಟ್ ಆಫ್ ದ ಪಾತ್ ಫಾಲೋಡ್. ಓಕೆ, ದಟ್ ಈಸ್ ದ ಮೀನಿಂಗ್. ಗ್ರಾವಿಟೇಷನಲ್ ಫೋರ್ಸಸ್ ಅಟ್ರಾಕ್ಟಿವ್ ಇನ್ ನೇಚರ್, ಯಾವುದೇ ರೀತಿ ರಿಪಲ್ಷನ್ ಇಲ್ಲ, ಇಟ್ಸ್ ಆಲ್ವೇಸ್ ಅಟ್ರಾಕ್ಟಿವ್. ಆ್ಯಂಡ್ ಗ್ರಾವಿಟೇಷನಲ್ ಫೋರ್ಸಸ್ ಲಾಂಗ್ ರೇಂಜ್. ಜಸ್ಟ್ ಇಲ್ಲಿಂದ 1000 ಕಿಲೋಮೀಟರ್ 1000 ಲಕ್ಷ ಕಿಲೋಮೀಟರ್ ಇಟ್ಟರೂ ಕೂಡ ಗ್ರಾವಿಟೇಷನಲ್ ಫೋರ್ಸ್ ಎಕ್ಸಿಸ್ಟ್.
ಅಟ್ಲೀಸ್ಟ್ ಸ್ವಲ್ಪ ಆದರೂ ಫೋರ್ಸ್ ಇರುತ್ತೆ. ಡಿಸ್ಟೆನ್ಸ್ ಜಾಸ್ತಿ ಆಗ್ತಾ ಇದೆ ಅಂದರೆ ಫೋರ್ಸ್ ಕಡಿಮೆ ಆಗುತ್ತೆ ಅಲ್ವಾ. ಬಟ್ ನಾನ್ ಝೀರೋ ವ್ಯಾಲ್ಯೂ ಯಾವತ್ತೂ ಇದ್ದೇ ಇರುತ್ತೆ. ನೀನು ಎಷ್ಟೇ ದೂರಕ್ಕೆ ತಗೊಂಡೋದ್ರೂ ಗ್ರಾವಿಟೇಷನಲ್ ಫೋರ್ಸ್ ಥಿಯರಿಟಿಕಲಿ ಪ್ರೆಸೆಂಟ್. ಯು ಕ್ಯಾನ್ ನೆಗ್ಲೆಕ್ಟ್ ಇಟ್, ಬಟ್ ಇಟ್ ಈಸ್ ಪ್ರೆಸೆಂಟ್. ಐ ಆಮ್ ನಾಟ್ ಆಕ್ಸಿಲರೇಟೆಡ್ ಟುವರ್ಡ್ಸ್ sun is there, but I am more accelerated towards earth because I am close to earth. Okay, clear, right? So hagadre acceleration due to gravity ಅನ್ನೋ ಒಂದು ಟಾಪಿಕಲ್ಲಿ ಸ್ಟಡಿ ಮಾಡೋಣ, ರೈಟ್. ಫೋರ್ಸ್ ವಿ ಸ್ಟಡಿಡ್. ಫೋರ್ಸ್ ಇದೆ ಅಂದರೆ ಆಕ್ಸಿಲರೇಷನ್ ಇದ್ದೇ ಇರುತ್ತೆ. ಆಕ್ಸಿಲರೇಷನ್ ಕಮ್ಸ್ ಬಿಕಾಸ್ ಆಫ್ ಫೋರ್ಸ್. ಸೊ ಫೋರ್ಸನ್ನು ಸ್ಟಡಿ ಮಾಡಿದ್ದೀವಿ ಅಂದರೆ ಆಕ್ಸಿಲರೇಷನ್ ಕೂಡ ಸ್ಟಡಿ ಮಾಡಲೇಬೇಕು. ದ ಆಕ್ಸಿಲರೇಷನ್ experienced by a body due to gravitational force of earth. Okay, ಎರಡು ಆಬ್ಜೆಕ್ಟನ್ನು ತಗೊಂಡೆ, ದಟ್ ಈಸ್ ಓಕೆ. ನೌ ಆ ಎರಡರಲ್ಲಿ ಒಂದು ಆಬ್ಜೆಕ್ಟ್ ಈಸ್ ಅರ್ತ್. ಓಕೆ, ಸೊ ಇನ್ ದಟ್ ಕೇಸ್ ಆ ಎರಡರಲ್ಲಿ ಒಂದು ಆಬ್ಜೆಕ್ಟ್ ಈಸ್ ಅರ್ತ್. ಓಕೆ ಗೈಸ್, ಅದನ್ನು ನಾವು ಏನಂತ ಕರಿತಾ ಇದ್ದೀವಿ? ಆಕ್ಸಿಲರೇಷನ್ ಡ್ಯೂ ಟು ಗ್ರಾವಿಟಿ ಅಂತೇಳಿ ಕರಿತಾ ಇದ್ದೀವಿ. ಓಕೆ, ದಿಸ್ ಈಸ್ ಅರ್ತ್, ರೈಟ್. ಸೊ ಇಲ್ಲಿ ಒಂದು ಆಬ್ಜೆಕ್ಟ್ ಅರ್ತ್ ಇದೆ, another one we have another mass. ಓಕೆ, ದಿಸ್ ಇಸ್ ಮಾಸ್ ಎಮ್. ಅರ್ಥಿನ ಮಾಸನ್ನು ನಾನು ಕ್ಯಾಪಿಟಲ್ ಎಮ್ ಅಂತೇಳಿ ಕರಿತಾ ಇದ್ದೀನಿ. ದಿಸ್ ಇಸ್ ಮಾಸ್ ಎಮ್. ಸೊ ಇಲ್ಲಿ ಈ ಎರಡರ ಸೆಂಟ್ರಿಂದ ಗ್ರಾವಿಟೇಷನಲ್ ಫೋರ್ಸ್ ಇಸ್ ಆ್ಯಕ್ಟಿಂಗ್, ರೈಟ್. ಸೊ ಅಲಾಂಗ್ ದಿ ಸೆಂಟರ್ಸ್ ಗ್ರಾವಿಟೇಷನಲ್ ಫೋರ್ಸ್ ಇಸ್ ಆ್ಯಕ್ಟಿಂಗ್. ಸೊ ಅದನ್ನು ಡಾಟೆಡ್ ಲೈನಲ್ಲಿ ಬರಿತಾ ಇದ್ದೀನಿ. ಸೊ ದೀಸ್ ಟು ಸೆಂಟರ್ಸ್ ಆರ್ ಕನೆಕ್ಟೆಡ್ like this. So earth attracts mass alva, earth attracts mass, so this mass is attracted towards earth. Okay, similarly equal and opposite, earth is also attracted towards mass, earth is also attracted towards mass. Okay, earth is also attracted towards mass. Okay, so illi let's say that force is F, equal and opposite, this force is also F. So e force, right, equal to what? This force is equal to G capital M divided by ಎರಡರ ನಡುವೆ ಇರೋ ಡಿಸ್ಟೆನ್ಸ್ ಅನ್ನ ಲೆಟ್ ಅಸ್ ಸೇ ಸಮ್ ಆರ್. ಎರಡರ ಸೆಂಟರ್ ನಡುವೆ ಇರೋ ಡಿಸ್ಟೆನ್ಸ್ ಇಸ್ ಆರ್. ಇಲ್ಲಿಂದ ಇಲ್ಲಿಗೆ ಇರುವ ಡಿಸ್ಟೆನ್ಸ್ ಇಸ್ ಆರ್. ಓಕೆ, ಇಲ್ಲಿಂದ ಈ ಸೆಂಟ್ರಿಂದ ಈ ಸೆಂಟ್ರಿಗೆ ಇರೋ ನಡುವೆ ಡಿಸ್ಟೆನ್ಸ್ ಆರ್. G mm by r square. ಹಾಗಾದರೆ ಈ ಫೋರ್ಸ್ ಏನು? ಇದು ಕೂಡ ಸೇಮ್, ಜಿ ಕ್ಯಾಪಿಟಲ್ ಎಮ್ ಸ್ಮಾಲ್ ಎಮ್ ಬೈ ಆರ್ ಸ್ಕ್ವೇರ್. ಬಟ್ ಇಲ್ಲಿ ದಿಸ್ ಫೋರ್ಸ್ ಯಾರ ಮೇಲೆ ಆ್ಯಕ್ಟ್ ಆಗ್ತಾ ಇದೆ? ಸ್ಮಾಲ್ ಎಮ್ ಮೇಲೆ ಆ್ಯಕ್ಟ್ ಆಗ್ತಾ ಇದೆ. ಐ ಕ್ಯಾನ್ ರೈಟ್ ದಿಸ್ ಆಸ್, ಇಲ್ಲಿ ಅಬ್ಸರ್ವ್ ಮಾಡಬೇಕು, ದಿಸ್ ಇಸ್ ಸ್ಮಾಲ್ ಎಮ್ ಇಂಟು ಇಟ್ಸ್ ಆಕ್ಸಿಲರೇಷನ್ ಆಫ್ ಎಮ್, ಕರೆಕ್ಟ್. ಇಲ್ಲಿ ಕ್ಯಾಪಿಟಲ್ ಎಮ್ ಯಾರ ಮೇಲೆ ಆ್ಯಕ್ಟ್ ಆಗ್ತಾ ಇದೆ? ದಿಸ್ ಫೋರ್ಸ್ ಕ್ಯಾಪಿಟಲ್ ಎಮ್ ಮೇಲೆ ಇಂಟು ಆಕ್ಸಿಲರೇಷನ್ ಆಫ್ ಕ್ಯಾಪಿಟಲ್ ಎಮ್. ಓಕೆ, ಹಾಗಾದರೆ ಆಕ್ಸಿಲರೇಷನ್ ಡ್ಯೂ ಟು ಗ್ರಾವಿಟಿ ಅಂದರೆ ಏನು? ಆಕ್ಸಿಲರೇಷನ್ ಡ್ಯೂ ಟು ಗ್ರಾವಿಟಿ ಅಂದರೆ ದಿಸ್ ಇಸ್ ಆಕ್ಸಿಲರೇಷನ್ ಆಫ್ ಮಾಸ್ which is am is nothing but acceleration due to gravity. Sir, ಹಾಗಾದರೆ acceleration of capital M due to small m ಏನು? Of capital M due to small m will be called as acceleration of earth because of small m. See guys, earth ಇದೆ, ಒಂದು ಬಾಲ್ ಇದೆ, ಒಂದು ಟೆನ್ನಿಸ್ ಬಾಲ್ ಇದೆ, ರೈಟ್? ಜಸ್ಟ್ ಎರಡೇ ಇದೆ, ಮತ್ತು ಯಾರೂ ಇಲ್ಲ. ಇವಾಗ ಈ ಟೆನ್ನಿಸ್ ಬಾಲ್ ವಿಲ್ ಅಟ್ರಾಕ್ಟ್ ಅರ್ತ್ ಟುವರ್ಡ್ಸ್ ಇಟ್ ಆ್ಯಂಡ್ ದಿಸ್ ಅರ್ತ್ ವಿಲ್ ಅಟ್ರಾಕ್ಟ್ ಟೆನ್ನಿಸ್ ಬಾಲ್ ಟುವರ್ಡ್ಸ್ ಇಟ್. ಬಟ್ ಯಾರ ಕಡೆ ಬೀಳ್ತಾರೆ? ಟೆನ್ನಿಸ್ ಬಾಲ್ ಫಾಲ್ ಟುವರ್ಡ್ಸ್ ಅರ್ತ್. ಅರ್ತ್ ಟೆನ್ನಿಸ್ ಬಾಲ್ ಕಡೆ ಬೀಳುತ್ತಾ? ಎಸ್, ಅರ್ತ್ ಫಾಲ್ ಟುವರ್ಡ್ಸ್ ಟೆನ್ನಿಸ್ ಬಾಲ್. ಬಟ್ ಆಕ್ಸಿಲರೇಷನ್ ಆಫ್ ಅರ್ತ್ ಇಸ್ ವೆರಿ ಸ್ಮಾಲ್. ದಿಸ್ this A capital M is very small. ಯಾಕೆ very small? because capital M is huge. capital M is huge. ಸೊ ಅರ್ಥಿನ ಮಾಸು ತುಂಬ ಇರೋದ್ರಿಂದ
A capital M is very small. Only ball will accelerate towards earth. Clear guys? Right? So this is acceleration due to gravity on the earth. Adra value na nodadadre, so let us look at the value of it. So value na nodadadre, I told you F is equal to G m by r square. On the surface r is equal to capital R, which is equal to radius of earth. Okay, radius of earth. Capital M is mass of earth, so radius of earth. Hagadre illi this F, force on small m because of earth na nan barita idini. This F is equal to m into acceleration of small m. Acceleration of small m is equal to what? G capital M small m divided by r square. Illi mass cancels. This acceleration of m is what we call as acceleration due to gravity, G. Acceleration of small m is equal to G capital M divided by r square. Okay guys, clear? So G capital M by r square. Idara value, if you substitute G, mass of earth, and radius of earth, idara values na ನೀವು substitute ಮಾಡಿದ್ರೆ, refer to your manual, substitute the values, you are going to get G as ನಮಗೆಲ್ಲ ಗೊತ್ತಿದೆ standard value 9.8 meter per second square. So G standard value, exact value 9.8 meter per second square, but calculations ಅಲ್ಲಿ sometimes we use it as 10 anta, 10 meter per second square. Clear? So this is on the surface. Okay, this is on the surface. So ಹಾಗಾದ್ರೆ ಸರ್ ಆನ್ ದ ಸರ್ಫೇಸ್ ಅಲ್ಲ, ಎಲ್ಲೋ ಸರ್ಟೆನ್ ಹೈಟಿಗೆ ತೊಗೊಂಡೋದ್ರೆ ಅಥವಾ ಡೆಪ್ತಿಗೆ ತೊಗೊಂಡೋದ್ರೆ ಜಿ ಚೇಂಜ್ ಆಗುತ್ತಾ? ಡೆಫಿನೆಟ್ಲಿ ಚೇಂಜ್ ಆಗುತ್ತೆ. ಸೊ ಅದನ್ನು ಕೂಡ ನೋಡೋಣ. ಜಿ ಅಬೋವ್ ದ ಸರ್ಫೇಸ್ ಆಫ್ ದ ಅರ್ತ್, ರೈಟ್? ಸೊ ವಿ ಹ್ಯಾವ್ ಅರ್ತ್ ಇದೆ. ಸೊ ಇಲ್ಲಿಂದ ಸರ್ಟೇನ್ ಹೈಟಲ್ಲಿ ಒಂದು ಆಬ್ಜೆಕ್ಟ್ ಇದೆ. ಓಕೆ, ದಿಸ್ ಇಸ್ ಆಬ್ಜೆಕ್ಟ್ is somewhere here. This object is somewhere here. ಸೊ ಇಲ್ಲಿಗೆ ಎಷ್ಟು ಡಿಸ್ಟೆನ್ಸ್ ಇದೆಯಪ್ಪ ಅಂದರೆ, ಫ್ರಮ್ ದ ಸರ್ಫೇಸ್ ಆಫ್ ದ ಅರ್ತ್ ದಿಸ್ ಇಸ್ ಅಟ್ ಅ ಡಿಸ್ಟೆನ್ಸ್ h. Okay, this distance is h. Okay, this is h. So ಇಲ್ಲಿಂದ ಸರ್ಫೇಸ್ ಇಂದ ಸೆಂಟ್ರಿಗೆ ಇರೋದನ್ನು ನಾವೇನಂತ ಕರಿತೀವಿ? ಡೆಫಿನೆಟ್ಲಿ ವಿ ಕಾಲ್ ಇಟ್ ಆಸ್ ರೇಡಿಯಸ್, ರೈಟ್? ದಿಸ್ ಇಸ್ ರೇಡಿಯಸ್, ರೈಟ್? ಸೊ ಇಲ್ಲಿ ಅಬ್ಸರ್ವ್ ಮಾಡಿ. ಸೊ ಪ್ರೀವಿಯಸ್ ಕೇಸಲ್ಲಿ ನಾವೇನು ಬರೆದಿದ್ವಿ? ಇಲ್ಲಿಂದ ಎಲ್ಲಿಗಿರೋದು ಆರ್, ರೈಟ್? ಸೊ ಹಾಗಾದರೆ ಸೊ ದಿಸ್ ಡಿಸ್ಟೆನ್ಸ್ ಫ್ರಮ್ ಇಯರ್ ಟು ಇಯರ್ is what? R is equal to R plus H. This R plus H. Okay, correct guys? Hagadre F is equal to, see, force on this one, F is equal to what? G m distance between them, which is R plus H whole square. Correct? So we will write that here. ಸೊ ಹಾಗಾದರೆ ಜಿನ ನಾವು ಏನಂತ ಬರಿಬೋದು? ಜಿನ ಸಿ, ವೈ ಬಿಕಾಸ್ ದಿಸ್ ಎಫ್ is also equal to m into g, right? ಅದರ ಮಾಸ್ ಇಂಟು ಜಿ. ದಿಸ್ ಇಸ್ ಕ್ಯಾಪಿಟಲ್ ಎಮ್, ದಿಸ್ ಇಸ್ ಕ್ಯಾಪಿಟಲ್ ಎಮ್, ಸ್ಮಾಲ್ ಎಮ್. ಸೊ ಹಾಗಾದರೆ ಜಿನ ನಾವು ಜಿ ಕ್ಯಾಪಿಟಲ್ ಎಮ್ ಡಿವೈಡೆಡ್ ಬೈ ಆರ್ ಪ್ಲಸ್ ಎಚ್ ಹೋಲ್ ಸ್ಕ್ವೇರ್ ಅಂತೇಳಿ ಬರಿಬೋದು. ಬಟ್ ಅಟ್ ಅ ಸರ್ಟೆನ್ ಹೈಟ್ ಎಚ್ ಇರೋದ್ರಿಂದ ನಾನು ಇದನ್ನು ಎಚ್ ಅಂತೇಳಿ ಬರಿತಾ ಇದ್ದೀನಿ. ಓಕೆ, ಸಬ್ಸ್ಕ್ರಿಪ್ಟ್ ಎಚ್ ಅಂತೇಳಿ ಬರಿತಾ ಇದ್ದೀನಿ. ಜಿ ಅಬೋವ್ ದ ಸರ್ಫೇಸ್ ಆಫ್ ಅರ್ತ್. ಓಕೆ, ಸೊ ಹಾಗಾದರೆ ಇಲ್ಲಿ ನಮಗೆ ಗೊತ್ತು ಜಿ ಆನ್ ದ ಸರ್ಫೇಸ್ ಏನು? ಜಿ ಆನ್ ದ ಸರ್ಫೇಸ್ ಜಿ ಎಮ್ ಡಿವೈಡೆಡ್ ಬೈ ಆರ್ ಸ್ಕ್ವೇರ್ ಆನ್ ದ ಸರ್ಫೇಸ್, ರೈಟ್? ಇಟ್ ಈಸ್ ದೇರ್. ಇಲ್ಲಿ ರೇಷಿಯೋ ತೊಗೊತಾ ಇದ್ದೀನಿ, ಜಿ ಎಚ್ ಬೈ ಜಿನ ರೇಷಿಯೋ ತೊಗೊತಾ ಇದ್ದೀನಿ. ಸೊ ಜಿ ಎಚ್ ಬೈ ಜಿನ ರೇಷಿಯೋ ತೊಗೊಂಡ್ರೆ ಜಿ ಎಮ್ ಬೈ ಆರ್ ಪ್ಲಸ್ ಎಚ್ ಹೋಲ್ ಸ್ಕ್ವೇರ್ ಇಂಟು ಆರ್ ಸ್ಕ್ವೇರ್ ಡಿವೈಡೆಡ್ ಬೈ ಜಿ ಎಮ್. ಜಿ ಎಮ್ ಕ್ಯಾನ್ಸಲ್ಸ್, ಮಿಕ್ಕಿದ್ದೇನು?
ಮಿಕ್ಕಿದ್ದೇನು ಆರ್ ಸ್ಕ್ವೇರ್ ಡಿವೈಡೆಡ್ ಬೈ ಆರ್ ಪ್ಲಸ್ ಎಚ್ ಹೋಲ್ ಸ್ಕ್ವೇರ್. ಆದರೆ ಇಲ್ಲಿ ಡಿನಾಮಿನೇಟರಲ್ಲೂ ಕೂಡ ಆರ್ ಸ್ಕ್ವೇರ್ನ ಕಾಮನ್ ತೆಗಿತಾ ಇದ್ದೀನಿ, ಮಿಕ್ಕಿದ್ದು ಆರ್ ಪ್ಲಸ್ ಆರ್ ಸ್ಕ್ವೇರ್ನ ಕಾಮನ್ ತೆಗಿತಾ ಇದ್ದೀನಿ, ಉಳಿದಿದ್ದು 1 ಪ್ಲಸ್ ಎಚ್ ಬೈ ಆರ್, 1 ಪ್ಲಸ್ ಎಚ್ ಬೈ ಆರ್ ಹೋಲ್ ಸ್ಕ್ವೇರ್. ಓಕೆ ಗೈಸ್, ಸೊ ಆರ್ ಸ್ಕ್ವೇರ್ ಕ್ಯಾನ್ಸಲ್ ಆಯಿತು. ಜಿ ಎಚ್ ಇಸ್ ಈಕ್ವಲ್ ಟು ಜಿ ಇಂಟು ವಾಟ್ 1 ಪ್ಲಸ್ ಇದನ್ನು ಮೇಲ್ಗಡೆ ಕಳಿಸ್ತಾ ಇದ್ದೀನಿ. ಸೊ ಜಿ ಇಂಟು 1 ಪ್ಲಸ್ ಎಚ್ ಬೈ ಆರ್ ಇಂಟು -2. ಓಕೆ ರೈಟ್, ಆರ್ let it be this 1 plus h by r square. ಇದು ಏನು ಎಕ್ಸ್ಪ್ರೆಷನು? ದಿಸ್ ಇಸ್ g above the surface of earth. okay, g above the surface of earth. but if h is very small andre, if h is very small andre somewhere near the surface of earth but above the surface of earth. so previous slide gh ಏನು ಬರೆದಿದ್ವಿ? g into 1 plus h by r ಕೆಳಗಡೆ ಇತ್ತು, ಅದನ್ನು ಮೇಲ್ಗಡೆ ಕಳಿಸಿದ್ರೆ this is -2. okay, if h is very small andre, if h is very small compared to r, using ಬೈನಾಮಿಯಲ್ ಥಿಯರಮ್ನ ನಾವು ಬಳಸ್ಕೊಂಡು ಇದನ್ನು ಯಾವ ಥರ ಬರಿಬೋದು ಅಂದರೆ ಬೈನಾಮಿಯಲ್ ಥಿಯರಮ್. ಸೊ ಇದನ್ನು ಯಾವ ಥರ ಬರಿಬೋದು ಅಂದರೆ ಸೆಕೆಂಡ್ ಟರ್ಮ್ನ ಜಿ ಎಚ್ ಇಂಟು 1 ಮೈನಸ್ 2h ಬೈ ಆರ್ ಅಂತೇಳಿ ಬರಿಬೋದು. ಸಿಂಪಲ್ ಆಗಿ ಬೈನಾಮಿಯಲ್ ಥಿಯರಮ್ ಎಕ್ಸ್ಪ್ಯಾನ್ಷನ್ ಅನ್ನು ನೋಡಿಕೊಂಡು ಸೊ ವಿ ಕ್ಯಾನ್ ರೈಟ್ ಇಟ್ ಲೈಕ್ ದಿಸ್. ಸೊ ದಿಸ್ ವ್ಯಾಲ್ಯೂ is this value near the surface of earth. Near the surface of earth, this is above the surface of earth, this is general. okay, illi this is a general value. okay guys, so this is a general value, but g on the surface, g above the surface, g near the surface. okay, but above, clear? This is the formula. And we have another case, g below the surface of earth. okay, g below the surface of earth andre, so object ಒಳಗಡೆ ಇತ್ತು ಅಂದರೆ this is earth, earth ಇದೆ. ಸೊ ಅರ್ಥಿನ ಸೆಂಟರ್ ಎಲ್ಲಿದೆ? ಅರ್ಥಿನ ಸೆಂಟ್ರು ಲೆಟ್ಸ್ ಸೇ ಸಮ್ವೇರ್ ಹಿಯರ್. ದಿಸ್ ಇಸ್ ಕ್ಯಾಪಿಟಲ್ ಎಮ್, ಅರ್ಥಿನ ಸೆಂಟ್ರು ಅಲ್ಲಿದೆ. ರೈಟ್, ನಾವೇನು ಮಾಡ್ತಾ ಇದ್ದೀವಿ? ಅರ್ತ್ ಒಳಗಡೆ ಡಿಗ್ ಮಾಡಿಬಿಟ್ಟು ಎಲ್ಲೋ ಒಂದು ಆಬ್ಜೆಕ್ಟನ್ನು ಇಡ್ತಾ ಇದ್ದೀವಿ. ರೈಟ್, ಎಲ್ಲೋ ಒಂದು ಆಬ್ಜೆಕ್ಟನ್ನು ಅಟ್ ಅ ಡೆಪ್ತ್ ಡಿ ಇಡ್ತಾ ಇದ್ದೀನಿ. ಸೊ ಅಟ್ ಅ ಡೆಪ್ತ್ ಡಿ ಅಂದರೆ, ಸೊ ಇಲ್ಲಿ ಅಬ್ಸರ್ವ್ ಮಾಡಿ, ಡೆಪ್ತ್ ಡಿ ಅಂದರೆ ಸರ್ಫೇಸಿಂದ ಒಂದು ಡಿ ಅಷ್ಟು ಹೈಟ್ ಕೆಳಗಡೆ ನಾನು ಆಬ್ಜೆಕ್ಟನ್ನು ಇಡ್ತಾ ಇದ್ದೀನಿ. ಓಕೆ, ದಿಸ್ ಇಸ್ ಡಿ. ಸೊ ಇಲ್ಲಿಂದ ಇಲ್ಲಿವರೆಗೆ ಇರುವ ಡಿಸ್ಟೆನ್ಸ್ ಡಿ. ಸೊ ಇಲ್ಲಿ ನಾವು ಒಂದು ಆಬ್ಜೆಕ್ಟ್ ಆಫ್ ಮಾಸ್ ಎಮ್ ಅನ್ನು ಇಡ್ತಾ ಇದ್ವಿ. ಓಕೆ ಗೈಸ್, ಕ್ಲಿಯರ್? ಸೊ ಆಬ್ಜೆಕ್ಟ್ ಆಫ್ ಮಾಸ್ ಎಮ್, ದಿಸ್ ಇಸ್, ಇದರ ಮಾಸ್ ಏನು? ಸ್ಮಾಲ್ ಎಮ್. ಅರ್ಥಿನ ಮಾಸ್ ಏನು? ಕ್ಯಾಪಿಟಲ್ ಎಮ್, ಕ್ಯಾಪಿಟಲ್ ಎಮ್. ಓಕೆ, ಜಿ ಆನ್ ದ ಸರ್ಫೇಸ್, ಜಿ ಆನ್ ದ ಸರ್ಫೇಸ್ನ ನಾವು ಯಾವ ಥರ ಬರಿತೀವಿ? ಜಿ ಆನ್ ದ ಸರ್ಫೇಸ್ is gm divided by r square. ರೈಟ್, ಬಟ್ ಇಲ್ಲಿ ಮಾಸ್ ಅನ್ನು ನಾವು ಏನಂತ ಬರಿಬೋದು? ಡೆನ್ಸಿಟಿ ಇಸ್ ಈಕ್ವಲ್ ಟು ಮಾಸ್ ಬೈ ವಾಲ್ಯೂಮ್. ಸೊ ಹಾಗಾದರೆ ವಾಲ್ಯೂಮ್ ಆಫ್ ದ ಅರ್ತ್ 4/3 r ಕ್ಯೂಬ್ ಪೈ ಆರ್ ಕ್ಯೂಬ್ ಇಂಟು ಇದರ ಡೆನ್ಸಿಟಿ ಮಾಸ್ ಕ್ಯಾಪಿಟಲ್ ಎಮ್, ಡೆನ್ಸಿಟಿನ ರೋ ಅಂತೇಳಿ ಕರಿತಾ ಇದ್ದೀನಿ. ಓಕೆ, ದಿಸ್ ಇಸ್ ಡೆನ್ಸಿಟಿ ಆಫ್ ಅರ್ತ್. ಸೊ ಡೆನ್ಸಿಟಿ ಆಫ್ ಅರ್ತ್, ಕ್ಲಿಯರ್ ಗೈಸ್? ಡೆನ್ಸಿಟಿ. ಬಟ್ ಜಿ ಅಟ್ ಅ ಡೆಪ್ತನ್ನು ನಾವು ಯಾವ ಥರ ಬರಿಬೋದು ಅಂದರೆ, ಸೊ ಜಿ ಅಟ್ ಅ ಡೆಪ್ತ್, ಇಲ್ಲಿ ಅಬ್ಸರ್ವ್ ಮಾಡಿ, ದಿಸ್ ಇಸ್ ಲೈಕ್
ದಿಸ್ ಇಸ್ ಲೈಕ್ ಜಿ ಅಪ್ ದ ಡೆಪ್ತನ್ನು ಅಬ್ಸರ್ವ್ ಮಾಡ್ತಾ ಇದ್ದೀನಿ ಅಂದರೆ, ಸೊ ಓನ್ಲಿ ಎಷ್ಟು ಮಾಸು ಅಟ್ರಾಕ್ಟ್ ಮಾಡುತ್ತೆ ಅಂದರೆ ಓನ್ಲಿ ದಿಸ್ ಮಚ್ ಮಾಸ್. ದಿಸ್ ಈ ಶೆಲ್ಲಿಂದ ಹೊರಗಡೆ ಇರೋ ಮಾಸ್ ಏನಿದೆ, ದಿಸ್ ಇಸ್ ನಾಟ್ ಗೋನ್ ಟು ಅಟ್ರಾಕ್ಟ್. ಓಕೆ, ಸೊ ಇಷ್ಟು ಜಾಗದಲ್ಲಿ ರೈಟ್ ಏನಿದೆ, ದಿಸ್ ಮಾಸ್ ವಿಲ್ ಓನ್ಲಿ ಅಟ್ರಾಕ್ಟ್. ಓಕೆ, ದಿಸ್ ಒನ್ ಓನ್ಲಿ ವಿಲ್ ಅಟ್ರಾಕ್ಟ್. ಹಾಗಾದರೆ ಈ ಡಿಸ್ಟೆನ್ಸ್ ಏನಿದೆ, ದಿಸ್ ಡಿಸ್ಟೆನ್ಸ್ ಈಸ್ ಆರ್ ಮೈನಸ್ ಡಿ. ಓಕೆ ಗೈಸ್, ಆರ್ ಮೈನಸ್ ಡಿ. ಆ ಕೇಸಲ್ಲಿ ನಾವು ಜಿನ ಯಾವ ಥರ ಬರಿಬೋದು ಅಂದರೆ, ವಿ ಕ್ಯಾನ್ ರೈಟ್ ಜಿ ಆಸ್ ಜಿ ಇಂಟು 1 ಮೈನಸ್ ಡಿ ಬೈ ಆರ್. ಓಕೆ ಗೈಸ್, ದಿಸ್ ಇಸ್ ಅಟ್ ಡೆಪ್ತ್, ಜಿ ಅಟ್ ಅ ಡೆಪ್ತ್. ಓಕೆ, ಜಿ ಅಟ್ ಅ ಡೆಪ್ತ್. ಕ್ಲಿಯರ್? ಎಸ್. ಸೊ ಇದರ ಮೇಲೆ ಸಿಂಪಲ್ ಆಗಿ ಪ್ರಾಬ್ಲಮ್ನ ಸಾಲ್ವ್ ಮಾಡೋಣ ಕ್ವಿಕ್ ಆಗಿ. ಸೊ ದ ಆಕ್ಸಿಲರೇಷನ್ ಡ್ಯೂ ಟು ಗ್ರಾವಿಟಿ ಅಟ್ ಅ ಡೆಪ್ತ್, D reduces to 25%. Okay, reduces to 25% from the value at the surface. So G at the surface, gm by r square. See, solution I'm writing. So ನಾವಿಲ್ಲಿ ಏನು ಕ್ಯಾಲ್ಕುಲೇಟ್ ಮಾಡಬೇಕು ಅಂದರೆ, ಫೈಂಡ್ ಡಿ. ಸಿ ಗೈಸ್, ನಮಗೆ ಗೊತ್ತು, ವಿ ನೋ ವಾಟ್ ಇಸ್ ದ ರಿಲೇಷನ್ಶಿಪ್ ಬಿಟ್ವೀನ್ ಜಿ ಡ್ಯೂ ಟು ಡೆಪ್ತ್, ಜಿ ಇಂಟು 1 ಮೈನಸ್ ಡಿ ಬೈ ಆರ್. ಓಕೆ, ಸೊ ಜಿ ರೆಡ್ಯೂಸಸ್ ಟು 25%. ಸೊ ಹಾಗಾದರೆ ಜಿ ಡಿ ಏನಿದೆ, ದಿಸ್ ಇಸ್ 25/100 ಇಂಟು ಜಿ. ದಿಸ್ ಇಸ್ ಗಿವನ್ ಡೇಟಾ. ಓಕೆ, ದಿಸ್ ಇಸ್ ಗಿವನ್. ಅದನ್ನು ಹಾಗಾದರೆ ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ. ಸೊ ಇನ್ಸ್ಟೆಡ್ ಆಫ್ ಜಿ ಡಿ 25 ಇಂಟು 100 ಇಂಟು ಜಿ, ವಿಚ್ ಈಸ್ ಈಕ್ವಲ್ ಟು ಜಿ ಇಂಟು 1 ಮೈನಸ್ ಡಿ ಬೈ ಆರ್ನ ವ್ಯಾಲ್ಯೂ ಕೊಟ್ಟಿದ್ದಾರೆ, ಬಟ್ ಲೆಟ್ಸ್ ನಾಟ್ ಸಬ್ಸ್ಟಿಟ್ಯೂಟ್, ಹಂಗೆ ಇಟ್ಕೊಳ್ಳೋಣ ಡಿ ಬೈ ಆರ್. ಸೊ ಇಲ್ಲಿ 25/100 ಇಸ್ ವಾಟ್, 1/4. ಜಿ ಕ್ಯಾನ್ಸಲ್ ಆಗುತ್ತೆ, ಮಿಕ್ಕಿದ್ದೇನು 1 ಮೈನಸ್ ಡಿ ಬೈ ಆರ್. ರೈಟ್ ಗೈಸ್, ಹಾಗಾದರೆ ಡಿ ಮೈನಸ್ ಡಿ ಬೈ ಆರ್ನ ಈ ಕಡೆ ತೊಗೊಂಬರ್ತೀನಿ, 1/4ನ ಆ ಕಡೆ ಕಳಿಸ್ತೀನಿ. ಡಿ ಬೈ ಆರ್ ಈಕ್ವಲ್ ಟು 3/4. ಡಿ ಬೈ ಆರ್ 3/4 ಇತ್ತು ಅಂದರೆ ಡಿನ ವ್ಯಾಲ್ಯೂ ಏನಿರುತ್ತೆ, ಆರಿನ 75% ಇರುತ್ತೆ, ವಿಚ್ ಇಸ್ 4800 ಕಿಲೋಮೀಟರ್. ಓಕೆ, 4800 ಕಿಲೋಮೀಟರ್. ಯಾಕಂದರೆ 3/4 ಆಫ್ ಆರ್ ಏನಿದೆ, 6400 ಇದೆ. 6400 ಇದೆ. 6400 ಆಫ್ ಏನು, 3200. 3/4 ಏನು, 4800. ಕ್ಲಿಯರ್? That is how you solve it. And a body raised to a height r/4 from the surface of the earth. Find the g at r/4 altitude. So r/4 altitude alli ನಾವು ಕಂಡುಹಿಡಿಯಬೇಕು ಅಂದರೆ which formula can we use? Let's use this one. So ಹಾಗಾದರೆ solution, see guys, formula I know gh is equal to g into 1 minus ಯಾವುದಪ್ಪ ಫಾರ್ಮುಲಾ, 2h by r. ರೈಟ್, ಹಾಗಾದರೆ ನಾನು ಏನು ಕಂಡುಹಿಡಬೇಕು, ಆಲ್ಟಿಟ್ಯೂಡಲ್ಲಿ, ಆ ಆಲ್ಟಿಟ್ಯೂಡಲ್ಲಿ ಜಿ ವ್ಯಾಲ್ಯೂ ಕಂಡುಹಿಡಬೇಕು. ಸೊ ಜಿ ಇಂಟು 1 ಮೈನಸ್ ಎಚ್ ಏನಿದೆ, ಸಿ ಎಚ್ ಫ್ರಮ್ ದ ಸರ್ಫೇಸ್ ಕೊಟ್ಟಿರೋದು, ರೈಸ್ ಟು ಅ ಹೈಟ್ ಫ್ರಮ್ ದ ಸರ್ಫೇಸ್, ಎಚ್ ಇಸ್ ಕ್ಲಿಯರ್. ಸೊ 2 ಇಂಟು ಎಚ್ ವ್ಯಾಲ್ಯೂ r/4 ಡಿವೈಡೆಡ್ ಬೈ ಆರ್. ಕರೆಕ್ಟ್? ಸೊ ಇಲ್ಲಿ ಆರ್ ಕ್ಯಾನ್ಸಲ್ಸ್, ಜಿ ಇಂಟು 1 ಮೈನಸ್ 1/2. ಸೊ ಹಾಗಾದರೆ GH is equal to what? 9.8 into 1/2, which is 9.8 divided by 2. What is the value? 4.5 plus 4, 4.9. 4.9, right? 4.9. Are we correct? Guys, just to r/4 ವ್ಯಾಲ್ಯೂಗೆ ತೊಗೊಂಡೋಗ್ಬಿಟ್ರೆ ಜಿ ವ್ಯಾಲ್ಯೂ ಅರ್ಧಕ್ಕೆ ಕಡಿಮೆ ಆಗ್ಬಿಡತ್ತಾ? ನೋ, ವಿ ಆರ್ ರಾಂಗ್. ದಿಸ್ ಮೆಥಡ್, ಇಫ್ ಯು ಯೂಸ್ ದಿಸ್ ಫಾರ್ಮುಲಾ, ಯು ಆರ್ ರಾಂಗ್. ದಿಸ್ ಈಸ್ ರಾಂಗ್.
ರೆಡ್ಡಲ್ಲೇ ಬರೆದ್ಬಿಡ್ತೀನಿ. ಈ ಥರ ಫಾರ್ಮುಲಾನ ಯೂಸ್ ಮಾಡಬಾರ್ದು. ದಿಸ್ ಇಸ್ ಅನ್ ಅಪ್ರಾಕ್ಸಿಮೇಟೆಡ್ ಒನ್. ಯಾಕಂದರೆ ಕೊಟ್ಟಿರೋ ವ್ಯಾಲ್ಯೂ ನೋಡು r/4. ಸೊ ನಾವು ಇದನ್ನು ವೆನ್ ಡಿಡ್ ವಿ ಡಿರೈವ್ ಇಟ್, ಇಲ್ಲಿ ಅಬ್ಸರ್ವ್ ಮಾಡು ಗೈಸ್, ಇಲ್ಲಿ ಅಬ್ಸರ್ವ್ ಮಾಡು. ದಿಸ್ ಈಸ್ ನಿಯರ್ ದ ಸರ್ಫೇಸ್ ಆಫ್ ಅರ್ತ್ ವೆನ್ h ಇಸ್ ವೆರಿ ವೆರಿ ಲೆಸ್ಸರ್ ದ್ಯಾನ್ r. ಆ ಕೇಸಲ್ಲಿ ಸೊ r/4 ಇಲ್ಲಿ, ಸಿನ್ಸ್ r/4 is not very very lesser than r, that is why this value is wrong. ಅದಕ್ಕೆ ನಾವು ಇದನ್ನು ಯೂಸ್ ಮಾಡೋಕ್ಕಾಗಲ್ಲ. ನಾವು ಆ್ಯಕ್ಚುಲಿ ಯೂಸ್ ಮಾಡಬೇಕಾಗಿರೋದು ಜನರಲ್ ಕರೆಕ್ಟ್ ಮೆಥಡ್. ಕರೆಕ್ಟ್ ಒನ್ ಯಾವುದು? ಇಲ್ಲಿ ಅಬ್ಸರ್ವ್ ಮಾಡು, ಜನರಲ್ ಕೇಸನ್ನ ನಾವು ಯೂಸ್ ಮಾಡಬೇಕು. ಯಾವುದು ಜನರಲ್ ಕೇಸ್? ವಿಚ್ ಇಸ್ GH is equal to G divided by 1 plus h/r². ಇದನ್ನು ನಾವು ಇಲ್ಲಿ ಯೂಸ್ ಮಾಡಬೇಕು. ಸೊ GH is equal to G divided by 1 plus h/r². ಯಾಕಂದರೆ ದಿಸ್ ಇಸ್ ಜನರಲ್ ಫಾರ್ಮ್. ನಾವು ಪ್ರೀವಿಯಸ್ಲಿ ಯೂಸ್ ಮಾಡಿದ್ದು ದಿಸ್ ಇಸ್ ಓನ್ಲಿ ಅಪ್ಲಿಕಬಲ್ ವೆನ್ h ಇಸ್ ವೆರಿ ವೆರಿ ಸ್ಮಾಲರ್ ದ್ಯಾನ್ r. ಓಕೆ, ಆ ಕೇಸಲ್ಲಿ. ಹಾಗಾದರೆ ಇಲ್ಲಿ ಅಪ್ಲೈ ಮಾಡೋಣ. G divided by 1 plus h ಏನು? r/4, ರೈಟ್? 1 plus r/4. ಸೊ ಇಲ್ಲಿ ಹೋಲ್ ಸ್ಕ್ವೇರ್, ಇದರ ಎಲ್ಲದರ ಹೋಲ್ ಸ್ಕ್ವೇರ್, r ಕ್ಯಾನ್ಸಲ್ ಆಯಿತು. ಓಕೆ, GH is simply going to be G divided by 1 plus 1/4 ಅಂದರೆ 1.25 ಸ್ಕ್ವೇರ್. 1 plus 1/4 ಅಂದರೆ 2.5, 1.25 ನ ಸ್ಕ್ವೇರ್. ಓಕೆ, ದಿಸ್ ಇಸ್ ದ ಕರೆಕ್ಟ್ ವ್ಯಾಲ್ಯೂ. ಕರೆಕ್ಟ್ ಗೈಸ್. ಸೊ ನೆಕ್ಸ್ಟ್ ಪ್ರಾಬ್ಲಮ್ ಸಿಂಪಲ್ ಇದೆ. ಅಗೇನ್ ಅ ಬಾಡಿ ಇಸ್ ಟೇಕನ್ ಟು ಹೈಟ್ h 64 ಕಿಲೋಮೀಟರ್ ಮೇಲೆ ಎತ್ಕೊಂಡು ಹೋಗಿದ್ದೀವಿ. ಓಕೆ, ಸರ್ಫೇಸ್ ಆಫ್ ದ ಅರ್ತಿಂದ. ಸೊ ಓಕೆ, ಸರ್ಫೇಸ್ ಆಫ್ ದ ಅರ್ತಿಂದ ಸೊ ಎಷ್ಟು ದೂರದಲ್ಲಿ ಇದೆ ಆಬ್ಜೆಕ್ಟ್ ಅಂದರೆ ದಿಸ್ ಇಸ್ ರೇಡಿಯಸ್. ಇದಲ್ಲದೆ ಇಷ್ಟು ದೂರ ಮೇಲೋಗಿದೆ. ಎಷ್ಟು? 64 ಕಿಲೋಮೀಟರ್ ಫ್ರಮ್ ಇಯರ್. ಈಗ ನಾವು ಏನು ಕ್ಯಾಲ್ಕುಲೇಟ್ ಮಾಡಬೇಕು ಅಂದರೆ ಫೈಂಡ್ G ಅಟ್ 64 ಕಿಲೋಮೀಟರ್ ಆಲ್ಟಿಟ್ಯೂಡಲ್ಲಿ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಸೊಲ್ಯೂಷನ್, ಈಗ ದಿಸ್ 64, ಸಿನ್ಸ್ 64 ಕಿಲೋಮೀಟರ್ is very very lesser than what? Radius of earth ಏನಪ್ಪ? r is equal to 6400 kilometer. Okay, by now remember the radius of earth 6400 kilometer ಗಿಂತ 64 kilometer very very less. ಆಗ ನಾನು we can use ಯಾವುದು? GH is equal to G into 1 minus 2h/r. ಈ ಫಾರ್ಮನ್ನು ನಾನು ಈಗ ಯೂಸ್ ಮಾಡಬಹುದು. ಹಾಗಾದರೆ ಸಬ್ಸ್ಟಿಟ್ಯೂಟ್ ಮಾಡು. GH is equal to G into 1 minus 2 into h ಏನು? 64 ಕಿಲೋಮೀಟರ್. ಮೀಟ್ರಲ್ಲಿ ಬರೆದ್ರೆ 10 to the power 3 ಡಿವೈಡೆಡ್ ಬೈ ರೇಡಿಯಸ್ ಆಫ್ ದ ಅರ್ತ್ ಏನು? 6400 ಕಿಲೋಮೀಟರ್, 10 to the power 3. ಸೊ ಇಲ್ಲಿ 10 to the power 3 10 to the power 3 ಕ್ಯಾನ್ಸಲ್ ಆಗ್ತಾ ಇದೆ. 64 ಕ್ಯಾನ್ಸಲ್ ಆಗ್ತಾ ಇದೆ. G ಇಂಟು 1 ಮೈನಸ್, ಅಬ್ಸರ್ವ್ ಮಾಡು, 64 1 100 ಇದೆ ಕೆಳಗಡೆ, ರೈಟ್? ಸೊ 2 ಡಿವೈಡೆಡ್ ಬೈ 100. ಇದನ್ನು ಏನಂತ ಬರಿಬೋದು? G ಇಂಟು 1 ಮೈನಸ್ 2 ಇಂಟು 1/100 ಇಟ್ 0.01. This is nothing but G into 1 minus 0.01 twice 0.02, so 0.02. Okay, which is equal to G into 0.98, right? 0.98. So GH value ಏನು ಬಂತು? ಸೊ ಇಲ್ಲಿ ಬರಿತಾ ಇದ್ದೀನಿ ಸೈಡಲ್ಲಿ. GH is 9.8 into 0.98. ಸೊ GHನ ಇದನ್ನು ಮಲ್ಟಿಪ್ಲೈ ಮಾಡಿದ್ರೆ ವಿಲ್ ಗೆಟ್ 0.96. ಇದನ್ನು ಮಲ್ಟಿಪ್ಲೈ ಮಾಡಿದ್ರೆ ವಿಲ್ ಗೆಟ್ 9.6. Gನ ವ್ಯಾಲ್ಯೂ 9.6 in SI unit. Okay, so this is the value. Clear guys? Just to point to
ಡಿಫರೆನ್ಸ್ ಆಗಬೇಕು ಅಂದರೆ 64 ಕಿಲೋಮೀಟ್ರ್ ಆಬ್ಜೆಕ್ಟ್ ಮೇಲೆ ಇರಬೇಕು, ಅಬ್ಸರ್ವ್. ಬಟ್ ಆವಾಗಲೇ ನಾವು ಏನು ಮಾಡಿದ್ವಿ, ಅಷ್ಟಕ್ಕೆ ಆಫ್ ಆ್ಯಂಡ್ ಆಫ್ ಡಿಫ್ರೆನ್ಸ್ ಅಂದ್ವಿ, ರೈಟ್? ದಟ್ ಈಸ್ ರಾಂಗ್. ಕ್ಲಿಯರ್ ಗೈಸ್? ಸೊ ಪ್ರಾಬ್ಲಮ್ನ ಸಾಲ್ವ್ ಮಾಡಿದ್ದೀನಿ. ಸೊ ಇಲ್ಲಿ ಈ ಕ್ಲಾಸಲ್ಲಿ ತುಂಬ ಬೇಸಿಕ್ಸಲ್ಲಿ ನಾವು ವರ್ಕ್ ಮಾಡಿದ್ದೀವಿ. ನೆಕ್ಸ್ಟ್ ಕ್ಲಾಸ್ ಇನ್ನು ಗ್ರಾವಿಟೇಷನಲ್ ಫೀಲ್ಡ್ ಅಂದ್ರೇನು, ಪೊಟೆನ್ಷಿಯಲ್ ಎನರ್ಜಿ ಅಂದ್ರೇನು ಅಂತ ಎಲ್ಲ ಡಿಸ್ಕಸ್ ಮಾಡೋಣ. ಸೊ ಐ ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್. ಅಗೇನ್ ಮತ್ತೆ ಹೇಳ್ತಾ ಇದ್ದೀನಿ, ಏನೇ ಡೌಟ್ ಇದ್ದರೂ ದಯವಿಟ್ಟು ಪ್ಲೀಸ್ ಪುಟ್ ಇಟ್ ಇನ್ ಯುವರ್ ಕಮೆಂಟ್ ಬಾಕ್ಸ್. ಸುಮಾರು ಜನ ಯು ಆರ್ ಸ್ಟಡಿಂಗ್ ಆನ್ ರೆಗ್ಯುಲರ್ ಬೇಸಿಸ್, ಕಮೆಂಟ್ ಆಗ್ತಾ ಇದ್ದೀರಾ. ಯು ಹ್ಯಾವ್ ಟು ಟೆಲ್ ಯುವರ್ ಪ್ರೋಗ್ರೆಸ್ ಟು ಮೀ, ದೆನ್ ಐ ವಿಲ್ ನೋ. ಸೊ ದ ಓನ್ಲಿ ಪ್ರಾಬ್ಲಮ್ ಇಸ್ ಸ್ಟೂಡೆಂಟ್ಸ್, ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದ ಕ್ಲಾಸಸ್ ಆರ್ ಗುಡ್ ವೆನ್ ವಿ ಆರ್ ಇಂಟ್ರಾಕ್ಟಿಂಗ್. ನೀನು ಮಾತಾಡ್ತಾ ಕಲಿಬೇಕಾದ್ರೆ ಇಟ್ ಈಸ್ ಗುಡ್. ಬಟ್ ವಿ ಹ್ಯಾವ್ ಅ ಬ್ಯಾರಿಯರ್ ಆಫ್ ಟೆಕ್ನಾಲಜಿ ದಟ್ ಐ ಕ್ಯಾನ್ ಟಾಕ್, you can't talk. So that is a problem for me. So please communicate in chat box. I will definitely address your query. Thank you so much everyone. I'll see you in the next class. Tada, bye bye.